ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ಒಂದೇ ಸುತ್ತ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಡದ ಮಹಾಕೃಪೆಗೆ ದೇವರಿಗೆ ಕೃತಜ್ಞತೋಡೋರ್ಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವು ಇದುವರೆಗೂ ತುಂಬಾ ಅತಿ ಅಮೂಲ್ಯವಾಗಿರೋಂಥ ಮಹಾಸತ್ಯಗಳನ್ನ, ಸತ್ಯವೇದಲ್ಲಿರುವಂಥ ಎಲ್ಲಾ ರಹಸ್ಯಗಳನ್ನ ಮುಖ್ಯವಾಗಿ ನಾವು ತಿಳಿತಾ ಬಂದಿದ್ದೀರಿ. ಅದರ ಸರಿ ನೋಡ್ಬೇಕಾದ್ರೆ ನಾವು ಇವತ್ತು ಕೂಡ ಒಂದು ಮುಖ್ಯವಾಗಿರೋಂಥ ಒಂದು ಪಾಠ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ಎಲ್ಲರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಗೇನೋ ಪ್ರಶ್ನೆಗಳು, ಏನೋ ಕ್ವಶನ್ಸ್ ಇತ್ತು ಅಂತಂದರೆ ಅಲ್ಲಿ QR ಕೋಡ್ ಇದೆ. ಆ QR ಕೋಡ್ ಮುಖಾಂತರ ನೀವು ವಾಟ್ಸಪ್ ಮುಖಾಂತರ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ನಮಗೆ ಎಲ್ಲ ಪ್ರಶ್ನೆಗಳನ್ನ ನೀವು ಕೇಳ್ಬೋದು. ಆ, ನಮ್ಮ ಫೋನ್ ನಂಬರ್ 8867768876. ಸೊ ಇಂದ ಎಲ್ಲ ಸಹೋದರ ಸಹೋದರಿಗಳು ಇದನ್ನ ಉಚಿತವಾಗಿ ಈ ಆಶೀರ್ವಾದನ ಪಡ್ಕೊಬೇಕಂತ ನಾನು ಕೇಳ್ಕೊತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಅನೇಕ ಒಂದು ಸತ್ಯಾರ್ಥಗಳನ್ನ ಸತ್ಯವೇದ ಮುಖಾಂತರ ನಾವು ಏನು ಮಾಡ್ತೀರಿ, ಕಳೆದ ಒಂದು ದಿನಗಳಲ್ಲಿ ಕಲಿತಾ ಬರ್ತಾ ಇದ್ರಿ. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡಿದ್ರಿ ಕಳೆದ ಸತಿಗೆ ಅಂತಂದ್ರೆ, ಒಂದು ಕ್ರಿಸ್ತ ವಿರೋಧಿ ಬಗ್ಗೆ ನಾವೇನ್ ಮಾಡಿದ್ರಿ, ಒಂದು ಪಾಠ ನೋಡಿದ್ರಿ. ಅದರ ಕ್ರಿಸ್ತ ವಿರೋಧಿ ಅದು ಏನಪ್ಪಾ, 666 ಅಂದ್ರೆ ಏನಪ್ಪಾ ಅಂತ ನಾವೇನ್ ಮಾಡಿದ್ರಿ, ಅದ್ರ ಬಗ್ಗೆ ನಾವು ನೋಡಿದ್ರಿ. ಯಾಕಂದ್ರೆ ಲೋಕದಲ್ಲಿ ಒಂದು ತಪ್ಪಾದ ಒಂದು ಕಲ್ಪನೆ ಏನಾಗಿದೆ ಇದೆ. 666 ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದು ಒಂದು ಚಿಪ್ಪು. ಅದರ ಆ ಚಿಪ್ಪನ್ನ ಏನ್ ಮಾಡ್ಬಿಡ್ತಾರೆ, ಮನುಷ್ಯನ ಕೈನಲ್ಲಿ ಹಾಕ್ಬಿಡ್ತಾರೆ. ಅದರಿಂದ 666 ಕೈನಲ್ಲಿ ಅಂತಂದ್ರೆ ಆ ಚಿಪ್ ಅದು ಏನ್ರಿ, ಆ ಚಿಪ್ ಹಾಕ್ಬಿಟ್ರೆ ಎಲ್ಲಾರನ್ನ ಏನ್ ಮಾಡ್ತಾರೆ ಪ್ರಕಾರ ಟ್ರ್ಯಾಕ್ ಮಾಡ್ತಾರೆ ಅಲ್ವರ. ಅದರಿಂದ ಯಾರಿಗೆ ಆ ಒಂದು ಚಿಪ್ ಇಲ್ವೋ ಅವ್ರಿಗೆ ಲೋಕದಲ್ಲಿ ಏನ್ ಮಾಡೋದಿಲ್ಲ, ಅವ್ರು ಏನೇ ರೀತಿ ಕ್ರಯ ವಿಕ್ರಯ ಮಾಡೋಕೆ ಅನುಮತಿ ಕೊಡಲ್ಲ ಅಂತಂದ್ಬಿಟ್ಟು. ಇನ್ನು ಕೆಲವು ಜನಕ್ಕೆ ಏನಪ್ಪ ಅಭಿಪ್ರಾಯ ಇತ್ತು ಅಂತಂದ್ರೆ, ಕ್ರಿಸ್ತ ವಿರೋಧಿಯಂತೆ ಆ ಒಂದು ವ್ಯಕ್ತಿ, ಈ ಒಂದು ವ್ಯಕ್ತಿ ಏನ್ರಿ, ಈ ಒಂದು ಪ್ರಧಾನಮಂತ್ರಿಗಳು, ಈ ಒಂದು ಅಧ್ಯಕ್ಷರು ಅಂತ ಏನಾಗಿತ್ತು, ಅವ್ರಿಗೆ ಅಭಿಪ್ರಾಯಗಳಿತ್ತು. ಆದ್ರೆ ನಾವು ಬಹು ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ಕ್ಲಿಯರ್ ಆಗಿ ನೋಡಿದ್ರಿ. ಏನಪ್ಪಾ ಅಂತಂದ್ರೆ ಏನ್ರಿ, ಕ್ರಿಸ್ತ ವಿರೋಧಿ ಯಾರು ಅಂತ. ಅದರ ಅಪೋಸ್ತಲರ ಕಾಲದಲ್ಲೇ ಬಹು ಮಂದಿ ಕ್ರಿಸ್ತ ವಿರೋಧಿಗಳಿದ್ದಾರೆ ಅಂತ ಸತ್ಯವೇದಲ್ಲಿ ವಾಕ್ಯ ನೋಡ್ತೀರಿ. ಹಂಗಿರ್ಬೇಕಾರೆ ಖಂಡಿತವಾಗೂ ಕ್ರಿಸ್ತ ವಿರೋಧಿ ಅಂತ ಹೇಳ್ಬೇಕಾರೆ ಯಾವುದೋ ಒಬ್ಬ ವ್ಯಕ್ತಿ ಬರ್ತಾನೆ, ಇಡೀ ಭೂಮಂಡಲ ಆಡಳಿತ ಮಾಡ್ತಾನೆ ಅಂದ್ಬಿಟ್ಟು ಅಲ್ವೇ ಇಲ್ಲ ಅಂತ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಸತ್ಯವೇದ ಮುಖಾಂತರ ನಾವು ಏನ್ ಮಾಡಿದ್ವಿ, ಓದಿನವನ್ನ ಅದ್ರ ಬಗ್ಗೆ ಕ್ಲಿಯರ್ ತಿಳ್ಕೊಂಡಿದ್ದೀರಿ ಅದರ. ಸೊ ಅದರಿಂದ ಈ ಮುದ್ರೆ ಒಂದದ್ದು ಮತ್ತೆ ಹೆಂಗಿರಿ ಏನೋ ಅಂತ ನೋಡ್ಬೇಕಾರೆ, ಇದು ನೇರವಾಗಿ ಏನ್ರಿ ಬಂದು ಮುದ್ರೆ ಓದ್ತಾ ಅಂತ ಒಂದು ಮಾತು ಅಲ್ವೇ ಇಲ್ಲ ಅಂತ ನಾವು ಸತ್ಯವೇದಲ್ಲಿ ನೋಡಿದ್ರಿ ಅಲ್ರ. ಮುದ್ರೆ ಒತ್ತೋದು ಏನಪ್ಪಾ ಅಂದ್ರೆ ಜ್ಞಾನ ಅಲ್ರ. ನಮ್ಮ ತಲೆಯಲ್ಲಿ ಮುದ್ರೆ ಒತ್ತೋದು ಅಂದ್ರೆ ನಮ್ಮ ತಲೆಯಲ್ಲಿ ಏನ್ರಿ ಜ್ಞಾನದ ಬಗ್ಗೆ, ಜ್ಞಾನದ ಮುಖಾಂತರ ನಮ್ಮ ತಲೆ ಏನ್ ಮಾಡೋದು, ಇಂಪ್ರಿಂಟ್ ಮಾಡೋಂಥದ್ದು ಅದರ ಒಂದು ಬುದ್ಧಿ ತಿಳುವಳಿಕೆಯಲ್ಲಿ ನಮಗೇನ್ ಮಾಡೋದು, ಅದನ್ನ ಅರಿವನ್ನು ಉಂಟುಸ್ ಮಾಡೋದು ಅಂತಂದ್ಬಿಟ್ಟು, ತಿಳುವಳಿಕೆನ ಅಂತಂದ್ಬಿಟ್ಟು ಹೇಳೋದು ಅಲ್ರ. ಅದಕ್ಕೆ ಈ ಕ್ರಿಸ್ತ ವಿರೋಧಿಯ ಉಪದೇಶಗಳನ್ನ ನಾವು ಕೇಳಿ ಆ ಉಪದೇಶಗಳನ್ನ ಅಂಗೀಕಾರ ಮಾಡ್ದ ಅಂತಂದ್ರೆ ಏನ್ರಿ, ನಾವೇ ನಮ್ಮ ತಲೆಯಲ್ಲಿ ಏನ್ ಮಾಡ್ಕೊಂಡಂಗೆ ಆ ಒಂದು ಉಪದೇಶಗಳನ್ನ ಇಟ್ಕೊಂಡಾಗ ನಮ್ಮ ತಲೆಯಲ್ಲಿ ನಾವು ಏನ್ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಆ ಒಂದು ಮುದ್ರೆ ನಾವೇ ಹೊತ್ಕೊಂಡಂಗೆ ಅಂತ ನೋಡಿದ್ವಿ. ಅದಕ್ಕೆ ಸತ್ಯವೇದಲ್ಲಿ ನಾವು ಏನಪ್ಪ ನೋಡಿದ್ರಿ ಅಂತಂದ್ರೆ, ಪ್ರಕಟಣೆ 13, 16 ಮತ್ತು 17 ಯಾರಿಗೆ ಈ ಮುದ್ರೆ ಇಲ್ವೋ ಅವ್ರಿಗೆ ಕ್ರಯ ವಿಕ್ರಯ ಮಾಡಕ್ಕೆ ಅನುಮತಿ ಇಲ್ಲ ಅನ್ನೋದಂದ್ರೆ ಏನ್ರಿ, ಸ್ಪಿರಿಚುವಲ್ ಒಂದು ಮುಖಾಂತರ ಸ್ಪಿರಿಚುವಲ್ ಆಗಿ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ ಅವ್ರಿಗೇನಿಲ್ಲ, ಅನುಮತಿಗಳಿಲ್ಲ. ಅದಕ್ಕೆ ಏನ್ರಿ, ನೀವು ಈ ಉಪದೇಶಗಳು ಇನ್ನೇನು ಆಲ್ಮೋಸ್ಟ್ ಒಂದು ವರ್ಷದಿಂದ ದೇವ್ರ ವಾಕ್ಯನ ಏನ್ ಮಾಡ್ತಾ ಕೇಳ್ತಾ ಬರ್ತಾ ಇದ್ರ. ಈ ವಾಕ್ಯಗಳನ್ನ ನೀವೆಲ್ಲರೂ ಕೇಳಿದಿರ ಬೇರೆ ಕಡೆ? ಹಾ, ಎಲ್ಲ ಇಲ್ಲ ಕೇಳಿದಿರಾ? ಬ್ರದರ್. ಇಲ್ಲ, ಇಲ್ಲ ಇಲ್ಲ ಬ್ರದರ್, ಕೇಳಿಲ್ಲ. ಎಲ್ಲೂ ಕೇಳಿಲ್ಲ, ಕೇಳಕ್ಕೂ ಅವಕಾಶನೂ ಇಲ್ಲ. ಯಾಕೆ ಗೊತ್ತಾ, ನಾವು ಆ ಮುದ್ರೆ ಹೊಂದಿಲ್ಲ. ಅದರಿಂದ ಆ ಮುದ್ರೆ ಹೊಂದಿರ್ಬೇಕಾದ್ರೆ ಈ ಒಂದು ಬೋಧನೆಗಳನ್ನ ಥಿಯಾಲಜಿ ಕಾಲೇಜಲ್ಲಿ ಓದಿರೋರಾಗ್ಲಿ ಅಥವಾ ಥಿಯಾಲಜಿ ಕಾಲೇಜ್ಗಳಲ್ಲಿ ಮಾತಾಡೋಕೆ ಏನ್ ಮಾಡಲ್ಲ, ಅವಕಾಶಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಅದರ ಅದು ನಾವೇನ್ ಮಾಡಿದ್ರಿ, ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನ್ ಮಾಡಿದ್ರಿ, ಸತ್ಯವಾದ ಮುಖಾಂತರ ನೋಡಿದ್ರಿ ಅದರ. ಅದು ಮತ್ತೆಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ಆ 666 ಏನಪ್ಪಾ ಅಂತಂದ್ಬಿಟ್ಟು ಪ್ರಕಟಣೆ 13:18 ಹೇಳ್ತಾರೆ ಏನ್ರಿ, ಇದರಲ್ಲಿ ಜ್ಞಾನವಾಡಕವಾಗಿದೆ. ಸೊ ಏನ್ರಿ, ಬುದ್ಧಿವಂತರು ಇದರಲ್ಲಿ ಏನ್ ಮಾಡ್ಬೇಕು, ಎಣಿಸ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಏನಪ್ಪ ಎಣಿಸ್ಬೇಕು ಅಂತಂದ್ರೆ, ಪೋಪ್ಗಿರೋಂಥ ಟೈಟ್ಲಲ್ಲಿ ಅನೇಕ ಟೈಟ್ಲ್ಗಳಿದೆ. ಅದ್ರಲ್ಲಿ ಒಂದು ಮುಖ್ಯವಾಗಿರೋ ಟೈಟ್ಲ್ ಅಂದ್ರೆ ವಿಕಾರವಸ್ ಫಿಲಿಡಿ ಅಂತ ನೋಡ್ತೀರಿ. ವಿಕಾರವಸ್ ಫಿಲಿಡಿ ಅಂತಂದ್ರೆ ಕ್ರಿಸ್ತನ್ಗೆ ಬದಲಾಗಿ ಅಲ್ವರ ಅಂತಂದ್ಬಿಟ್ಟು ಆ ಪದದ ಅರ್ಥ. ಲ್ಯಾಟಿನ್ ಒಂದು ಒಂದು ಮಾತದು, ಕ್ರಿಸ್ತನ್ಗೆ ಬದಲಾಗಿ ಅಂತ ಅರ್ಥ. ಸೊ ನೋಡ್ಬೇಕಾದ್ರೆ ವಿಕಾರವಸ್ ಫಿಲಿಡಿ ಅಂತಂದ್ಬಿಟ್ಟು ಆ ಒಂದು ಏನ್ರಿ ಮಾತು. ಆ ಒಂದು ಮಾತಲ್ಲಿ ಈ ರೋಮನ್ ನ್ಯೂಮರಿಕಲ್ಸ್ ಪ್ರಕಾರ ಲೆಕ್ಕ ಹಾಕೊಂಡ್ರೆ 666 ಬರ್ತಾರೆ. ಹಂಗಾರೆ ಈ ಕ್ರಿಸ್ತ ವಿರೋಧಿ ಉಪದೇಶಗಳನ್ನ ನಾವು ನಂಬೋರಾಗಿದ್ದಂತಂದ್ರೆ ಅವಾಗ ಏನ್ರಿ, ನಮ್ಮ ನೆತ್ತಿ ಮೇಲೆ ನಮ್ಮ ಕೈನಲ್ಲಿ ಏನೋ ಮುದ್ರೆ ಹಾಕೊಂಡಂಗೆ ಅಂತ ನೋಡಿದ್ರಿ ಅದರ. ಸರಿ, ನಾವು ಕ್ರಿಸ್ತ ವಿರೋಧಿ ಬಗ್ಗೆ ಏನಕ್ಕಪ್ಪ ನೋಡಿದ್ದು, ಯಾಕೆ ಕ್ರಿಸ್ತ ವಿರೋಧಿ ಬಗ್ಗೆ ನಾವು ಉಪದೇಶ ನೋಡಿದ್ದು ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಏನ್ರಿ, ನಾವು ಒಂದು ವಾಕ್ಯನ ಮುಖ್ಯವಾಗಿ ಓದಿದ್ರಿ.
ಏನಪ್ಪ ಓದಿದ್ರಿ ಅಂತಂದ್ರೆ ಏನ್ರಿ, ಕ್ರಿಸ್ತನ ಎರಡನೇ ಬರೋಕ್ಕಿಂತ ಮುಂಚೆ ಏನಾಗಬೇಕು, ಅಲ್ಲಿ ಏನ್ರಿ ಕ್ರಿಸ್ತ ವಿರೋಧಿ ಬರಬೇಕು ಅಂತ ನಾವು ನೋಡಿದ್ರಿ. ಅದರಿಂದ ನಾವು ಈ ಒಂದು ಏನ್ರಿ ಕ್ರಿಸ್ತನ ಎರಡನೇ ಬರೋದಕ್ಕಿಂತ ಮುಂಚೆ ಈ ಕ್ರಿಸ್ತ ವಿರೋಧಿ ಯಾರೋ ಅದ್ರ ಬಗ್ಗೆ ಬಹು ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿತ್ತು. ಅದರಿಂದ ನಾವೇನ್ ಮಾಡಿದೆ ಅಂದ್ರೆ ಕ್ರಿಸ್ತ ವಿರೋಧಿ ಬಗ್ಗೆ ಪಾಠನ ಫಸ್ಟ್ ಏನ್ ಮಾಡಿ ನಾವು ತಗೊಂಡ್ರಿ. ಅದರಿಂದ ಏನ್ರಿ, ಈ ಒಂದು ಕ್ರಿಸ್ತ ವಿರೋಧಿ ಬಗ್ಗೆ ಓದಿದ ನಂತರ ನಾವು ಇವತ್ತು ಏನಪ್ಪ ಮಾಡೋಣ ಅಂತಂದ್ರೆ ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ನಾವೇನ್ ಮಾಡೋಣ, ಒಂದು ಉಪದೇಶ ನಾವು ಇವತ್ತು ಓದೋಣ. ನೋಡಿ, ಸತ್ಯವೇದ ಏನ್ ಹೇಳ್ತಾರೆ ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ, ಯಾವಾಗ ನಾವು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಓದಬೇಕು ಅಂತ ಗ್ರಂಥ ಏನ್ ಹೇಳ್ತಾರೆ ಅಂದ್ಬಿಟ್ಟು ನಾವು ಓದೋಣ. ಎರಡನೇ ಥೆಸಲೋನಿಕ ಎರಡನೇ ಅಧ್ಯಾಯ 1-3. ಯಾರೋ ಸೋದರಿಗಳು ಓದ್ತೀರಾ? ಜೋಸಫ್ ಓದಿ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದ್ದಾನೆಂದಾಗಲಿ, ಪೌಲನ ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ನೋಡ್ರಿ, ಯಾರು ಕ್ರಿಸ್ತನ ಎರಡನೇ ಬರಿಕೆ ಆಗ್ಬಿಟ್ಟಿದೆ ಅಂತ ಹೇಳ್ದ ಅಂತಂದ್ರೆ ನೀವು ಅದನ್ನ ಇಮ್ಮಿಡಿಯೇಟ್ ಏನ್ ಮಾಡಕ್ ಹೋಗ್ಬಿಡಿ, ನಂಬಿಡಿ ಅಂತ ಹೇಳ್ತಾರೆ. ಹಂಗೇನೆ ಅರ್ಥ ನಂಬ್ಲೇ ಬಿಡಿ ಅಂತಂದ್ರ? ಇಲ್ಲ ರೀ, ಹಂಗ ಹೇಳಿಲ್ಲ. ನಂಬಬೇಡಿ ಅಂತ ಹೇಳ್ತಾರೆ, ನಂಬ್ಲೇ ಬಿಡಿ ಅಂತ ಹೇಳಿಲ್ಲ ರೀ. ಆದ್ರೆ ನಂಬಬೇಕು. ಅದು ನಂಬೋದಿಕ್ಕೇನಿದೆ, ಒಂದು ಕಾರಣ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಸನ್ನಿವೇಶ ನಡಿಬೇಕು, ಆ ಸನ್ನಿವೇಶದ ನಂತರ ನೀವು ನಂಬೋದಕ್ಕೆ ಏನಾಗ್ತದೆ, ನಿಮ್ಗೆ ಅವಕಾಶಗಳಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನ್ ಮಾಡಕ್ ಹೋಗ್ಬಿಡಿ, ನಂಬಬೇಡಿ ಅಂತ ಹೇಳ್ತಾರೆ. ಸರಿ, ಯಾವ ವಿಚಾರ ನಡಿಬೇಕು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ನಾವು ಓದೋದಕ್ಕಿಂತ ಮುಂಚೆ ಯಾವ ವಿಚಾರ ನಾವು ಮೊದಲು ಓದ್ಬೇಕು, ಯಾವ ವಿಚಾರ ನಡೆದಿಬೇಕು ಭೂಲೋಕದಲ್ಲಿ ಅಂತ ಅಪೊಸ್ತಲ ಪೌಲು ಮೊದಲು ಹೇಳ್ತಾರೆ. ನೋಡಿ, ಓದಿ ಬುಧರ್, ಕಂಟಿನ್ಯೂ ಮಾಡಿ, ಹಂಗೆ ಹೇಳ್ತಾರೆ, ಓದಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮೊದಲು ಭ್ರಷ್ಟತೆಯುಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ನೋಡ್ರ, ಏನ್ ಹೇಳ್ತಾರೆ ನೋಡಪ್ಪ, ಕ್ರಿಸ್ತನ ಎರಡನೇ ಬರಿಕೆ ಬರ್ಬೇಕಾದ್ರೆ ಏನ್ರಿ ಮೊದಲು ಏನಾಗಬೇಕಂತಂದ್ರೆ ಮತಭ್ರಷ್ಟತೆ ಉಂಟಾಗ್ಬೇಕಂತೆ. ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪರು ಏನಾಗಬೇಕಂತೆ, ಬಯಲಿಗೆ ಬರ್ಬೇಕಂತೆ. ಇದೇನಪ್ಪ ಅಂದ್ರೆ ಇದೆ ಆಂಟಿ ಕ್ರೈಸ್ಟ್ ಸಿಸ್ಟಮ್, ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್. ಫಸ್ಟ್ ಏನಾಗಬೇಕು, ಆಂಟಿ ಕ್ರೈಸ್ಟ್ ಬರಬೇಕು. ಆಂಟಿ ಕ್ರೈಸ್ಟ್ ಬಂದಿದ ನಂತರನೇ ಏನ್ ಬರಕ್ ಸಾಧ್ಯ, ಅಲ್ಲಿ ಕ್ರಿಸ್ತನ ಎರಡನೇ ಬರಿಕೆ ಬರಕ್ ಸಾಧ್ಯ ಅಂತ ಹೇಳ್ತಾರೆ. ನೋಡ್ರ, ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಯಾರಾದ್ರೂ ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅದಕ್ಕೆ ಕ್ರಿಸ್ತ ವಿರೋಧಿ ಬಗ್ಗೆ ಓದ್ಬೇಕು. ನೋಡಿದ್ರಿ, ನಾವು ಇದುವರೆಗೆ ಏನ್ ನೋಡಿದ್ರಿ, ಕ್ರಿಸ್ತ ವಿರೋಧಿ ಬಗ್ಗೆ ಓದಿದ್ರಿ ತಾನೆ. ವಾರಗಳಲ್ಲಿ ಏನ್ ತಿಳ್ಕೊಂಡ್ರಿ, ಕ್ರಿಸ್ತ ವಿರೋಧಿ ಬರ್ತಾರಾ, ಬಂದ್ಬಿಟ್ಟಿದಾರ? ಬರ್ತಿದ್ರೆ ಮೊದ್ಲೇ ಬಂದಿದ್ದಾರೆ ಅಲ್ವರ, ಮೊದಲೇ ಬಂದ್ಬಿಟ್ಟು ಅಂತ ತಿಳ್ಕೊಂಡ್ರಿ. ಹಂಗಂದ್ರೆ ಇವಾಗ ನಾವು ಅಪೊಸ್ತಲ ಪೌಲ್ ಅಂತ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಓದೋದು ಉಚಿತ, ಕರೆಕ್ಟ್ ಮೆಥಡ್ ಅದರ. ಹಂಗಾರೆ ಇವಾಗ ಹೇಳ್ಬೇಕು, ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಓದ್ಬೇಕು. ಸರಿ, ಏನು ಓದೋಣ ಇದ್ರ ಬಗ್ಗೆ? ಏನು ಓದೋಣ ಅಂತಂದ್ರೆ ಕ್ರಿಸ್ತನೋ ಏನ್ರಿ ಹೇಗ್ ಬರ್ತಾರೆ ಅಂತ ನಾವು ತಿಳ್ಕೊಬೇಕು, ಕರೆಕ್ಟಾ? ಆಮೇಲೆ ಏನ್ರಿ ಯಾತಕ್ ಬರ್ತಾರೆ ಅಲ್ಲರ, ಯಾವಾಗ ಬರ್ತಾರೆ, ಕರೆಕ್ಟಾ? ಇವೆಲ್ಲ ಒಂದು ಕಾರಣಗಳಿರ್ಬೇಕಲ್ವಾ? ನೋಡ್ರಿ, ಇವಾಗ ನೀವೇನಾರು ಬರ್ತೀರಾ ನಮ್ಮ ಮನೆಗೆ ಅಂತಂದ್ರೆ ಒಂದು ಬರೋಕ್ಕೆ ಏನಾಗಿರ್ಬೇಕು, ಒಂದು ಕಾರಣ ಇರ್ಬೇಕಲ್ವಾ? ಕಾರಣ ಇರಬೇಕು. ಏನಕ್ಕೆ ಬರ್ತಿದ್ದೀರಾ? ಆಮೇಲೆ ಬರ್ತೀರಾ ಅಂತಂದ್ರೆ ಯಾವ ಬೇಕಾದ್ರೆ ಬಂದ್ಬಿಡ್ತೀರಾ ಏನ್ರಿ? ಅದಕ್ಕೊಂದು ಸಮಯ ಅಂತ ಏನಾಗಿರ್ಬೇಕು, ಇರಬೇಕು ಅಲ್ವರ? ಯಾಕಂದ್ರೆ ನಮ್ಮ ಬೈಬಲ್ ನೋಡ್ಬೇಕಾದ್ರೆ ನಮ್ಮ ದೇವರು ಏನ್ರಿ ಕಾಲಗಳನ್ನ ಏನ್ರಿ ತುಂಬಾ ಕಟ್ಟುನಿಟ್ಟಾಗಿ ಫಾಲೋ ಮಾಡೋಂಥ ದೇವರು. ಪ್ರಸಂಗಿಲಿ ಏನ್ ಹೇಳ್ತಾರೆ, ಎಲ್ಲದಕ್ಕೂ ಏನಿದೆ ಒಂದು ಕಾಲ ಇದೆ. ಕೇಳಿದಿರಲ್ಲ ಪ್ರಸಂಗಿಲಿ, ಕೇಳಿದಿರ ಇಲ್ವಾ? ಎಲ್ಲದಕ್ಕೂ ಒಂದು ಕಾಲ ಇದೆ. ಹಂಗಾರೆ ಏನ್ರಿ ಬರೋಕೇನಿದೆ, ಕ್ರಿಸ್ತನ ಎರಡನೇ ಬರಿಕೆ ಬರೋಕೆ ಒಂದು ಕಾಲ ಇದೆ ಅಲ್ವರ? ಹಂಗಂದ್ರೆ ಇದು ಯಾವ ಕಾಲ, ಯಾವ ಸಮಯ, ಯಾತಿಕಾಗಿ ಬರ್ತಾರೆ, ಹೇಗ್ ಬರ್ತಾರೆ ಅದರ? ನೀವು ನಮ್ಮ ಮನೆಗೆ ಬರ್ತೀರ, ಹೇಗ್ ಬರ್ತೀರಾ? ಆಟೋಲ್ ಬರ್ತೀರಾ, ಬಸ್ಸಲ್ಲಿ ಬರ್ತೀರಾ, ಟ್ರೈನಲ್ಲಿ ಬರ್ತೀರಾ, ಹೇಗ್ ಬರ್ತೀರ? ಏನಾಗಿರ್ಬೇಕು, ಒಂದು ಇರ್ಬೇಕಲ್ವಾ? ಇದೇ ತರ ನಾವು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಇವೆಲ್ಲ ಪಾಯಿಂಟ್ಸ್ಗಳನ್ನ ನಾವು ಏನ್ ಮಾಡೋಣ, ಇವತ್ತು ಓದೋಣ. ಅದಕ್ಕೆ ಕ್ರಿಸ್ತನ ಎರಡನೇ ಬರುವಿಕೆ ಅದರ
ಏನ್ರಿ? ಆ ಯಾವಾಗ ಬರ್ತಾರೆ ಯೇಸು ಕ್ರಿಸ್ತು ಅಂತಂದ್ರೆ, ಯೇಸು ಕ್ರಿಸ್ತು ಯಾವಾಗ ಬರ್ತಾರೆ? ಈ ಪ್ರಶ್ನೆ ಯಾರಿಗಾರ ಕೇಳಿದ್ರೆ ಏನ್ ಹೇಳ್ತಾರೆ? ಯೇಸು ಕ್ರಿಸ್ತು ಯಾವಾಗ ಬರ್ತಾರೆ ಅಂತ ಏನ್ ಹೇಳ್ತಾರೆ? ತಂದೆ ಯಾವಾಗ ಕಳಿಸ್ತಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾ, ಯೇಸುಸ್. ನೋಡ್ರ, ಯಾವಾಗ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ತಂದೆ ಯಾವಾಗ ಕಳಿಸ್ತಾರೆ ನಮ್ಗೆ ಗೊತ್ತಿಲ್ಲ. ಅವ್ರು ಕಳಿಸ್ತಾವಾಗ ಬಂದ್ಬಿಡ್ತಾರಂತೆ. ಹೆಂಗ್ ಬಂದ್ಬಿಡ್ತಂದ್ರೆ ತುಂಬಾ ಬೇಗನೆ ಬರ್ತಾರೆ. ಕರೆಕ್ಟಾ? ತಂದೆ ಕಳಿಸ್ತಾವಾಗ ಬರ್ತಾರೆ. ಯಾವಾಗ ಬರ್ತಾರೆ ಗೊತ್ತಿಲ್ಲ, ಆದ್ರೆ ಹೆಂಗ್ ಬರ್ತಾರಂತೆ? ಬೇಗನೆ ಬರ್ತಾರೆ. ಕರೆಕ್ಟಾ? ಯೇಸು ಕ್ರಿಸ್ತು ಹೆಂಗ್ ಬರ್ತಾರೆ? ಬೇಗನೆ ಬರ್ತಾರೆ, ಬೇಗನೆ ಬರ್ತಾರೆ. ಅಂದ್ರೆ ಅದಕ್ಕೆ ಮಾರನಾಥ ಅಂತ ಪದ ಯೂಸ್ ಮಾಡ್ತಾರೆ ಬೇಗನೆ ಬರೋದಕ್ಕೆ. ಮಾರನಾಥನ ಏನು ಅಂದ್ರೆ ವೆರಿ ಸೂನ್ ಅದರ. ಅದಕ್ಕೆ ಎಷ್ಟೋ ಜನ ಸಭೆಗಳಿಗೆ ಹೆಸರಿಟ್ಬಿಟ್ಟಿದ್ದಾರೆ ಮಾರನಾಥ ಸಭೆ. ಏನ್ ಮಾರನಾಥ ಸಭೆ ಅಂತಂದ್ರೆ ಅತಿ ಶೀಘ್ರದಲ್ಲಿ ಏನಾಗ್ತಾರೆ? ಕ್ರಿಸ್ತನು ಬರ್ತಾರೆ ಅಂತ ಬಿಟ್ಟು ಅಲ್ವರ. ಯೋಚನೆ ಮಾಡಿರ್ತೀನಿ, ಇವು ಪರಲೋಕದಿಂದ ಏನ್ರಿ ಒಂದು ಭೂಲೋಕಕ್ಕೆ ಒಬ್ಬ ದೂತ ಬರ್ಬೇಕಂದ್ರೆ ಎಷ್ಟು ಸಮಯ ಬೇಕ್ರಿ? ಒಂದ್ ಸೆಕೆಂಡ್ ಸಾಕ್ ಬ್ರದರ್. ಮತ್ತೆ ಕ್ರಿಸ್ತನ್ ಮಾತ್ರ ಎರಡನೇ ಬರಿಕೆಯಲ್ಲಿ ಬರೋಕ್ಕೆ 2000 ವರ್ಷ ಆದ್ರೂ ಬರ್ತಾ ಇಲ್ವಾ? ಹ? ಬಂದೇ ಇಲ್ವಾ? ಇನ್ನು ಬರ್ತಾರೆ ಬರ್ತಾರೆ ಬರ್ತಾರೆ. ಯಾವ ಬರ್ತಾರೆ? ಬೇಗ ಬರ್ತಾರೆ, ಬೇಗ ಬರ್ತಾರೆ, ಬೇಗ ಬರ್ತಾರೆ. ಹೌದ್ರಾ? ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ನೀವೆಲ್ಲ ಕರೆಕ್ಟಾಗಿ ಹೇಳಿದ್ರಿ. ಏನ್ರಿ? ಸೆಕೆಂಡ್ಸ್ ಅಲ್ಲಿ ಬಂದ್ಬಿಡ್ತಾರೆ ಅಂತ ಅಲ್ವರ. ದಾನಿಯಲ್ಲೋ ದೇವತೆ ಪ್ರಾರ್ಥನೆ ಮಾಡ್ತಾ ಇರ್ತಾರ್ರಿ. ಅದರ ಏನ್ರಿ ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾರೇನೆ ಏನ್ರಿ ಪ್ರಾರ್ಥನೆ ಆರಂಭದಲ್ಲೇ ಏನ್ರಿ ಆಜ್ಞಾಪ ಶುರು ಆಗ್ತದೆ. ಏನ್ರಿ ದೇವರು ಪರಲೋಕದಲ್ಲಿರೋಂಥ ದೂತರುಗಳಿಗೆ ಏನ್ ಮಾಡ್ತಾರೆ? ಆಜ್ಞಾಪನೆ ಕೊಡ್ತಾರೆ. ಅದರ ಹೋಗ್ಬಿಟ್ಟು ಏನ್ ಮಾಡ ನೀವು ದಾನಿಯಲ್ಗೆ ಏನ್ ಮಾಡಿ ನೀವು ಅಲ್ಲಿ ಆ ಎಚ್ಚರಿಸ್ರಿ, ಕರೆಕ್ಷನ್ ಮಾಡಿ ಅಂತ ಹಸುರು ಹಸುರಾಗಿ ಓಡ್ಬರ್ತಾರೆ ದೇವದತ್ತ ಪರಲೋಕದಿಂದ. ಎಷ್ಟು ವೇಗದಲ್ಲಿ ಬಂದ್ರು ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಬಂದ್ಬಿಟ್ರಿ. ಅದರ ಏನು ಅವರು ತುಂಬಾ ಸಿಕ್ಕಾಪಟ್ಟೆ ಟೈಮ್ಗಳು ತಗೊಂಡು ಧಾರಾಳವಾಗಿ ಬರಲ್ಲ ರೀ. ಅದರ ಹಂಗಿರ್ಬೇಕಾದ್ರೆ ಕ್ರಿಸ್ತನ ಪರಲೋಕದಿಂದ ಬರೋಕೆ ಯಾಕಪ್ಪ ಇಷ್ಟು ಸಮಯ? ಅದರ ಯಾಕೆ ಇನ್ನ ಬಂದಿಲ್ಲ? ಅದರ ಏನ್ರಿ ನಾನು ಕೂಡ ಏನ್ರಿ ಫಸ್ಟ್ ಸಭೆಗೆ ಹೋಗ್ಬೇಕಾರೆ ಏನ್ರಿ ನಾನು ಹಿಂಗೆ ಹೋಗ್ತಾ ಇದ್ದೆ ಸಭೆಗೆ, ಪೆಂಟಿಕಾಸ್ಟ್ ಸಭೆಗೆ. ಅದರ ಫಸ್ಟ್ ಸಭೆಗೆ ಹೋಗ್ಬೇಕಾರೆ ಏನ್ರಿ, ಓ ಬರ್ತಾರೆ 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 ಅಂತ ಹೇಳ್ತಾ ಇದ್ರು. ನಾನು ಫುಲ್ ಖುಷಿ ಆಗ್ಬಿಟ್ಟೆ. ಅಯ್ಯೋ ಏನಪ್ಪಾ, ನಾನು ಎಂಥ ಪರಿಶುದ್ಧ ಸಭೆಗೆ ಬಂದ್ಬಿಟ್ಟಿದ್ದೀನಿ, ಕ್ರಿಸ್ತನೇ ಬರ್ತಾರಂತಪ್ಪ ಈ ಸಭೆಗೆ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೆ. ಏನು ಇವ್ರು ಬರ್ತಾರೆ ಅಂತ ಡೋರ್ ಕಡೆ ತಿರುಗಿ ನೋಡೋದು. ಅಯ್ಯೋ ಜೀಸ್ಗೆ ಎಷ್ಟು ಬರ್ತಾರೆ, ನಾನು ಬಂದ್ರೆ ಬಿಡ್ತೀನಾ, ಅವಾಗ ಗಟ್ಟಿ ತಪ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬರ್ತಾರೆ 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 ಅಂತಂದ್ರು, ಬರಲೇ ಇಲ್ಲ. ಅಯ್ಯೋ ನಾನು ಇದೇನಪ್ಪ ಬರಲಿಲ್ಲಲ್ಲ ಅಂದ್ಬಿಟ್ಟು, ಅಯ್ಯೋ ಏನೋ ಪಾಪ ಮೋಸ್ಟ್ಲಿ ಸಂಡೇ ಅಲ್ವಾ, ಎಲ್ಲ ಸಭೆಗೆ ಹೋಗಿ ಬರಬೇಕು, ಜೀಸಸ್ಗೆ ಎಷ್ಟಿಗೆ ಆಗಲ್ವೇನೋ, ಟೈಮ್ ಆಗೋಯ್ತೇನೋ ಅಂತಂದ್ಬಿಟ್ಟು ಬಿಟ್ಬಿಟ್ಟೆ. ನೆಕ್ಸ್ಟ್ ವೀಕ್ ನೋಡಿದ್ರೆ ಅದೇ ಥರ ಸೇಮು, ಬರ್ತಾರೆ 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 ಬೇಗ ಬರ್ತಾರೆ ಬೇಗ ಬರ್ತಾರೆ. ನಾನು ಹಿಂಗೆ ನೋಡಿ ಸಾಕಾಗ್ಬಿಡ್ತು. ಕೊನೆಗೆ ಏನೇ ಮಾಡ್ಬಿಟ್ಟೆ, ಕೇಳೇ ಬಿಟ್ಟೆ, ಅಲ್ಲ ಬ್ರದರ್ ಬೇಗ ಬರ್ತೀರಿ ಅಂತ ಹೇಳ್ತಾರಲ್ಲ, ಯಾವಾಗ ಬರ್ತಾರೆ ಬ್ರದರ್ ಹೇಳ್ರಿ ಬರ್ತಾರೆ ಅಂತಂದ್ರೆ, ಅದಕ್ಕೆ ಇಲ್ಲ, ಆ ಸಮಯದ ಬಗ್ಗೆ ಆಗಲಿ ಆ ಗಳಿಗೆ ಬಗ್ಗೆ ಆಗಲಿ ನಮಗೆ ಆಗಲಿ ಪರಲೋಕದಲ್ಲಾಗಲಿ ಯಾರಿಗೂ ಗೊತ್ತಿಲ್ಲ ಅಂತ ವಾಕ್ಯ ನೋಡಿಸ್ಬಿಟ್ರಿ. ಎಲ್ಲಿದೆ ವಾಕ್ಯ ನೋಡಿ, ಓದೋಣ. ಮಾರ್ಕ 13ನೇ ಅಧ್ಯಾಯ 32ನೇ ವಾಕ್ಯ. ಮಾರ್ಕ 13:32. ಗೋಪಾಲ ಭದ್ರ ಓದ್ತೀರಾ? 13:32. ಓದ್ತೀನಿ brother. 13:32. ಇದಲ್ಲದೆ, ಹಲೋ, ಓದಿ ಬ್ರದರ್. ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆ ವಿಷಯವಾಗಲಿ ತನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು. ನೋಡ್ರ ಹೇಳ್ರಿ ಅಂತಾರೆ, ಆ ಒಂದು ಗಳಿಗೆ ಬಗ್ಗೆ ಆಗಲಿ ಆ ಒಂದು ದಿನದ ಬಗ್ಗೆ ಆಗಲಿ ಆ ಒಂದು ವಿಷಯದ ಬಗ್ಗೆ ಆಗಲಿ ಯಾರು ಗೊತ್ತಿಲ್ವಂತೆ? ಯಾರಿಗೂ ಗೊತ್ತಿಲ್ವಂತೆ ರೀ. ಅದರ ಪರಲೋಕದಲ್ಲಿ ದೂತನಿಗೂ ಗೊತ್ತಿಲ್ವಂತೆ, ಮನುಷ್ಯ ಕುಮಾರ್ಗೂ ಗೊತ್ತಿಲ್ವಂತೆ, ತಂದೆ ದೇವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ವಂತೆ, ಗೊತ್ತೇ ಇಲ್ವಂತೆ. ಅಲ್ವರ ಅದಕ್ಕೆ ಏನ್ರೆ ನೋಡಪ್ಪ, ಯಾರಿಗೂ ಗೊತ್ತಿಲ್ಲ, ನಮ್ಗೆ ಗೊತ್ತಿರುತ್ತೆ, ನಮಗೂ ಗೊತ್ತಿಲ್ಲ, ಆದ್ರೆ ಯಾವ ಗೊತ್ತಾರೆ? ಬೇಗ ಬರ್ತಾರೆ ಅಲ್ಲ. ಹಿಂಗೆ ಅಲ್ವರ ಹೆಂಗೆ ಬೇಗ ಬರ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋದು ಏನು ಅರ್ಥ ಅದು? ಅಲ್ವರ ಎರಡು ಏನ್ರಿ ಸಂಬಂಧ ಬರ್ತಾರ? ನೀವು ಸ್ವಲ್ಪ ಥಿಂಕ್ ಮಾಡಿ ನೋಡ್ರಿ ಅಂತೀರಿ. ನೋಡ್ರಿ ಕ್ರಿಸ್ತನು ಈ ಮಾತನ್ನ ಏನ್ ಮಾಡೋರು? ಹೇಳಿದ್ರು. ಅವರ ಖಂಡಿತವಾಗೂ ಅವ್ರು ಏನ್ ಮಾಡಿದ್ರು ಹೇಳಿದ್ರೆ, ಯಾವಾಗ ಹೇಳಿದ್ರು ಅದನ್ನ ಥಿಂಕ್ ಮಾಡ್ಬೇಕಲ್ವಾ? ಏನ್ರಿ ಯಾರಿಗೂ ಗೊತ್ತಿಲ್ವಂತೆ, ಮನುಷ್ಯ ಕುಮಾರನಿಗೂ ಗೊತ್ತಿಲ್ವಂತೆ.
ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತನ್ಗೆ ಗೊತ್ತಿಲ್ದ್ರ ಅವ್ರು ಬಂದ್ಬಿಡ್ತಾರ? ಹಂಗಾರೆ ಏನ್ ಅರ್ಥ ಇದು? ಯೇಸು ಕ್ರಿಸ್ತು ಯಾವಾಗ ಹೇಳಿದ್ರು ಇದನ್ನ ಅಂತ ನಾವೇ ಮಾಡಕ್ಕೋ ಥಿಂಕ್ ಮಾಡ್ಬೇಕ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಕ್ರಿಸ್ತನು ಈ ಮಾತನ್ನ ಹೇಳ್ಬೇಕಾರೆ ಅವರು ಭೂಲೋಕದಲ್ಲಿ ಏನಾಗಿದೆ ಇನ್ನ ಜೀವಂತವಾಗಿ ಇದ್ದರ್ರಿ. ಇನ್ನ ಶಿಲ್ಬೆ ಮರಣದಲ್ಲಿ ಏನ್ರಿ ದೇವರಿಗೆ ನಂಬಿಕಸ್ಥನಾಗಿರ್ತೀನಿ, ನಾನು ಸಾಯೋವರೆಗೂ ದೇವರಿಗೆ ನಂಬಿಕಸ್ಥನಾಗಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನ ದೇವರಿಗೆ ಪ್ರೂವ್ ಮಾಡಿರ್ಲಿಲ್ಲ. ಅದರಿಂದ ನೋಡ್ಬೇಕಾರೆ ಎಲ್ಲಾ ರಹಸ್ಯಗಳನ್ನ ಕ್ರಿಸ್ತನಿಗಿನ್ನ ದೇವರು ತಿಳಿಸಲ್ಪಡ್ಲಿಲ್ಲ. ಕೆಲವೊಂದನ್ನ ಏನ್ ಮಾಡಿದ್ರು ಗೊತ್ತಾ, ಎಲ್ಲಾನು ಕೆಲವೊಂದೆಲ್ಲ ಗುಪ್ತವಾಗಿ ಏನ್ ಮಾಡಿದ್ರು, ಇಟ್ಟಿದ್ರು. ಅದರಿಂದ ಈ ವಿಚಾರ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಗಳೇ, ಯಾಕಂದ್ರೆ ಯೇಸು ಕ್ರಿಸ್ತು ದೇವರಿಗೆ ನಂಬಿಕಸ್ಥನಾಗಿರ್ತಾರೆ ಅಂತಂದ್ಬಿಟ್ಟು ಇನ್ನು ಶಿಲ್ಬೆ ಮರಣದ ಮುಖಾಂತರ ಪ್ರೂವ್ ಮಾಡಿರ್ಲಿಲ್ಲ ರೀ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಏನ್ರಿ, ಈ ರಹಸ್ಯ ಕ್ರಿಸ್ತನ್ಗೆ ಅವಾಗ ತಿಳಿಸಲ್ಪಡ್ಲಿಲ್ಲ ಅಲ್ವರ? ಸರಿ, ಅವಾಗ ತಿಳಿಸಲ್ಪಡ್ಲಿಲ್ಲ, ಆದ್ರೆ ಪುನರುತ್ಥಾನ ನಂತರ ಇವಾಗ ಕೂಡ ದೇವ್ರವ್ರಿಗೆ ತಿಳಿಸ್ಲೇ ಇಲ್ವಾ ಅಂದ್ರೆ ಇಲ್ಲ ರೀ. ಇವಾಗ ಕ್ರಿಸ್ತನ್ಗೆ ಎಲ್ಲ ವಿಚಾರಗಳನ್ನ ದೇವ್ರ ಮಾಡಿದ್ರೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಅಲ್ವರ? ಅದಕ್ಕೆ ಎಲ್ಲಿ ತಿಳಿಸಿದ್ದಾರೆ, ಎಲ್ಲಿ ಓದ್ತೀರಿ ನಾವು ನೋಡಿ, ಓದೋಣ. ಮತ್ತೆಯ 28:18. ಗೋಪಾಲ ಬ್ರದರ್, ಗೋಪಾಲ್ ಅಲ್ಲ, ಗೋಪಾಲ ಬ್ರದರ್, ಮತ್ತೆ 28:18 ಓದ್ತೀರಾ? ಗೋಪಾಲ ಬ್ರದರ್ ಲನೇ ಇದ್ದೀರಾ? ಆನೇಕಲ್ಲಿಂದ ಗೋಪಾಲ ಬ್ರದರ್. ಸರಿ, ಜೇಕಬ್ ಬ್ರದರ್ ಓದ್ತೀರಾ? ರಾಜೇಂದ್ರ ಗೊತ್ತಬಿಡು ಓದಿ. ನಾನೇ ಓದ್ತೀನಿ. ಗೋಪಾಲ ಬ್ರದರ್ ಬಳಿಕ ಇರಿ ಒಂದ್ ನಿಮಿಷ. ಗೋಪಾಲ ಬ್ರದರ್ ಇದ್ದೀರಾ ಲೈನಲ್ಲಿ? ಇದೇನಿದೆ ಬ್ರದರ್. ಸರಿ, ಮತ್ತೆ 28:18 ಓದಿ ಬ್ರದರ್. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. ಯಾವ್ದು ಓದ್ತಾ ಆಗ ಇದೀರಾ ನೀವು? ಯೇಸು ನೀವು ಯಾವ್ದು ಓದ್ತಾ ಇದೀರಾ? 28:18 ಬ್ರದರ್. ಯಾವ್ದು? ಮತ್ತಾಯ ಕರೆಕ್ಟಾಗಿ ಓದಿ, ಅದೇನ ನೋಡಿ ನೀವು ಓದ್ತಾ ಇರೋದು. ಯೇಸುವಿನ ಆಗ ಕಡೆ ಮಾತು, ಅದೇ ಯೇಸು ಯೇಸುವಿನ ಕಡೆ ಆಗ ಮಾತುಗಳು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳನ್ನು ಶಿಷ್ಯರನ್ನಾಗಿ ಮಾಡಿರಿ. ಕರೆಕ್ಟಾ? Correct. ಕರೆಕ್ಟ್ ಬ್ರದರ್. ಮತ್ತೆ ಕರೆಕ್ಟಾಗಿ ನೀವು ನೋಡ್ಕೊಂಡು ಓದ್ಬೇಕು ತಾನೆ, ನೀವು ಬೇರೆ ವಾಕ್ಯ ಓದ್ಬೇಕು. 16-18 ಅಂದ್ಕೊಂಡು ಓದ್ಕೊಂಡು. ಸರಿ, ಓಕೆ, ತೊಂದರೆ ಇಲ್ಲ. ನೋಡ್ರಿ, ಈ ವಾಕ್ಯದಲ್ಲಿ ಎಷ್ಟು ಮುಖ್ಯವಾಗಿರೋ ಪಾಯಿಂಟ್ ಹೇಳ್ತಾರೆ ನೋಡ್ರ. ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಸರ್ವ ಅಧಿಕಾರ ಯಾರಿಗಂತೆ? ನನಗೆ ಕೊಡಲ್ಪಟ್ಟಿದೆ. ಲೋಕದ ಕಟ್ಟೆ ಕಡೆಗೆ ಹೋಗಿ ಏನ್ ಮಾಡಿ ನೀವು ಸುವಾರ್ತೆನ ಸಾಧಿಸಿದ್ರೆ. ಅಂದ್ರೆ ಯೇಸು ಕ್ರಿಸ್ತನ್ಗೆ ಈ ಅಧಿಕಾರ ದೇವರು ಫಸ್ಟೇ ಕೊಟ್ಟಿದ್ರಾ? ಇಲ್ಲ. ಇಲ್ಲ ಯಾವಾಗ ಬ್ರದರ್, ಕೊಟ್ರು? ಕೊಟ್ಟಿರ್ಲಿಲ್ಲ. ಸತ್ತಿ ಪುನರ್ತನ ಆಗಿದ ನಂತರ ಏನ್ ಮಾಡೋದು? ಫುಲ್ ಅಧಿಕಾರನ ಕೊಟ್ರು. ಮುಂಚೆ ಕೊಟ್ಟಿದ್ರಾ? ಇಲ್ಲ ರೀ, ಮುಂಚೆ ಇಲ್ಲ. ಮುಂಚೆ ಇಲ್ಲ ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಯೇಸು ಕ್ರಿಸ್ತನ್ಗೆ ಫಸ್ಟ್ ಕೊಡಲು ಪಡೆದಿರಂತ ಅಧಿಕಾರನ ಇವಾಗ ಏನ್ ಮಾಡಿದ್ರೆ ದೇವರವ್ರಿಗೆ ಕೊಟ್ಟಿದ್ದಾರಂತೆ. ಇದನ್ನ ನಮ್ಗೆ ತುಂಬಾ ಚೆನ್ನಾಗಿ ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ಕೂಡ ಏನ್ ಮಾಡಿದ್ರೆ ನಮ್ಗೆ ನೋಡ್ಸಿದ್ದಾರೆ. ಎಲ್ಲಿ? ಪ್ರಕಟಣೆ 5ನೇ ಅಧ್ಯಾಯ ನೋಡ್ರಂತಂದ್ರೆ ಒಂದು ಪರಲೋಕದಲ್ಲಿ ಒಂದು ದರ್ಶನ ನೋಡಿದ್ರಂತೆ. ನಾನು ಓದ ನೋಡಿದ್ದೀನಿ, ಪ್ರಕಟಣೆ 5ನೇ ಅಧ್ಯಾಯ 1ನೇ ವಾಕ್ಯದಿಂದ. ರಾಜೇಂದ್ರ ಗೌಡ ಬ್ರದರ್ ಓದ್ತೀರಾ? ಪ್ರಕಟಣೆ 5ನೇ ಅಧ್ಯಾಯ 1ನೇ ವಾಕ್ಯದಿಂದ ಏನಾಯ್ತು ಅಂತ ನೋಡೋಣ. ಸಿಂಹಾಸನದ ಮೇಲೆ ಕುಳಿತಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇಲ್ಲಿ ನೋಡ್ತೀರಿ, ಪರಲೋಕದಲ್ಲಿ ಒಬ್ರು ಸಿಂಹಾಸನ ಕೂತಿದ್ರಂತಾರೆ. ಅವರು ಕೈನಲ್ಲಿ, ಬಲಗೈನಲ್ಲಿ, ಅದರ ಎಡಗೈನ್ ಕೊಡ್ಲಿಲ್ಲ, ಬಲಗೈನಲ್ಲಿ ಒಂದು ಸುರುಳಿ ಇತ್ತಂತ್ರಿ. ಆ ಸುರುಳಿ ಹೊರಗಡೆ ಮತ್ತೆ ಒಳಗಡೆ 2 ಬರೆಯಲ್ಪಟ್ಟಿತ್ತಂತೆ. ಆದ್ರೆ ಆ ಸುರುಳಿ 7 ಮುದ್ರೆಗಳಿಂದ ಮುದ್ರಿತವಾಗಿತ್ತಂತೆ. ಏನಿದೆ ಅರ್ಥ? ಪರಲೋಕದಲ್ಲಿ ಸಿಂಹಾಸನ ಕೂತಿರೋದು ಯಾರು? ಪರಲೋಕದ ತಂದೆಯ ದೇವರು. ಇಡೀ ಒಂದು ಬ್ರಹ್ಮಾಂಡವನ್ನು ಏನ್ರಿ ಆಡಳಿತ ಮಾಡ್ತಿದ್ದ ಪರಲೋಕದ ದೇವರು ಅಧಿಕಾರದಲ್ಲಿ ಮಾಡೋರು ಅವ್ರು ಕೂತವ್ರೆ. ಅವ್ರ ಕೈನಲ್ಲಿ ಅಂದ್ರೇನು? ಅವ್ರ ಹಿಡಿತದಲ್ಲಿ, ಅವ್ರ ಅಧಿಕಾರದಲ್ಲಿ, ಅವ್ರ ಕಂಟ್ರೋಲಲ್ಲಿ ಒಂದು ಸುರುಳಿ ಇದೆ ಅಂತರಿ. ಆ ಸುರುಳಿ ಹೆಂಗಪ್ಪ ಬರ್ದಿದ್ದಾರೆ ಅಂತಂದ್ರೆ ಹೊರಗಡೆ ಕೂಡ ಬರ್ದಿದ್ದಾರೆ, ಒಳಗಡೆ ಕೂಡ ಬರ್ದವ್ರಂತರಿ. ಏನಿದೆ ಅರ್ಥ? ಹೊರಗಡೆ ಕೂಡ ಹೊರಗಡೆ ಬರ್ದಿರೋದು ನೋಡಿದ್ದೀನಿ. ಇದು ಹೆಂಗೆ ಅಂತಂದ್ರೆ ಒಂದು ಪೇಪರ್ ರೋಲ್ ಇದ್ದಂಗೆ ರೀ. ನೋಡಿ ಇಲ್ಲಿ ನೋಡ್ತೀನಿ, ನೋಡಿ ಪೇಪರ್ ನೋಡಿ ಕಾಣಿಸ್ತಾರೆ ರೋಲ್ ನೋಡಿ. ಈ ರೋಲ್ ಮಾಡ್ಬಿಟ್ರೆ ಹೆಂಗೆ
ಈ ತರ ಒಂದು ರೋಲ್ ಅವ್ರ ಕೈನಲ್ಲಿ ಇತ್ತಂತೆ. ಇದು ಆಚ್ ಕಡೆ ಕೂಡ ಬರ್ದಿತ್ತಂತೆ, ಆಮೇಲೆ ಏನ್ರಿ ಒಳಗಡೆ ಕೂಡ ಬರ್ದಿತ್ತಂತೆ. ಇವಾಗ ಒಳಗಡೆ ಇರೋಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾರೊಬ್ರು ಆ ಸುಳ್ಳಿನ ಏನ್ ಮಾಡ್ಬೇಕು, ಮುದ್ರೆ ಹಾಕಿಲ್ಲ, ಮುದ್ರೆನ ತೆಗೆದ್ಬಿಟ್ಟು ಓದ್ಬೇಕು. ಮುದ್ರೆ ತೆಗಿದಿರಾ ಆಚ್ ಕಡೆ ಏನಿದೆಯೋ ಅದನ್ನ ಮಾತ್ರ ಏನ್ ಮಾಡ್ಬೋದು, ಓದ್ಬೋದು. ಆದ್ರೆ ಒಳಗಡೆ ಇರೋ ವಿಚಾರಗಳು ಓದ್ಬೇಕು ಅಂತಂದ್ರೆ ಮುದ್ರೆ ಏನ್ ಮಾಡ್ಬೇಕು, ತೆಗಿಬೇಕು. ಇದೇನ್ ಅರ್ಥ, ಇದೇನಪ್ಪ ಅರ್ಥ ಅಂತಂದ್ರೆ, ಸತ್ಯವೇದ ಹೆಂಗಪ್ಪ ಇದೆ ಅಂದ್ರೆ ಮುಚ್ಚಲ್ಪಟ್ಟಿರೋಂಥ ಪುಸ್ತಕ ರೀ. ಮುದ್ರೆ ಹಾಕ್ಬಿಟ್ಟವ್ರಿ. ಎಷ್ಟು ಮುದ್ರೆ? 7 ಮುದ್ರೆ ಅಲ್ವರ. ಬೈಬಲ್ ಅಲ್ಲಿ 7 ಅಂತಾನೆ ಏನು, ಪರಿಪೂರ್ಣ ಅಲ್ವರ. ಅದಕ್ಕೆ ದೇವ್ರು 7 ದಿನಗಳನ್ನ ಸೃಷ್ಟಿ ಮಾಡಿದ್ರು ಅಲ್ವರ. 6 ದಿನ ಸೃಷ್ಟಿ ಮಾಡಿ 7 ದಿನ ರೆಸ್ಟ್ ತಗೊಂಡ್ರು. ನಮ್ಗೇನು ಹೇಳ್ತಾರೆ, 6 ದಿನ ಕೆಲಸ ಮಾಡಿ ಒಂದಿನ ಏನ್ ಮಾಡಿದ್ರಿ, ವಿಶ್ರಾಂತಿ ತಗೊಳ್ಳಿ. ಅದರ 7 ಸಭೆಗಳು, ಅದರ ದೀಪಸ್ತಂಭದಲ್ಲಿ 7 ಏನ್ರಿ ದೀಪಗಳಿತ್ತು ಅಲ್ವರ. ಸೊ 7 7 7 ಅಂತ ಬೈಬಲ್ ಸುಮಾರು 400 ಸತಿಕ್ಕಿಂತ ಮೇಲ್ ಬರ್ತದ್ರಿ. 7 ಅಂತ ಹೇಳ್ಬೇಕಾದ್ರೆ ಬೈಬಲ್ ಪರ್ಫೆಕ್ಟ್ ಪರಿಪೂರ್ಣವಾಗಿರೋಂಥ ಸಂಖ್ಯೆ ರೀ ಅದು, ಅದರ ಪೂರ್ತಿಯಾಗಿರೋಂಥ ಸಂಖ್ಯೆ. ಅದಕ್ಕೆ 7 ಮುದ್ರೆಗಳಂದ್ರೆ ಸತ್ಯವೇದ ಪೂರ್ತಿಯಾಗಿ ಏನಾಗಿದೆ, ಮುದ್ರೆ ಹಾಕಲ್ಪಟ್ಟಿದೆ. ಇದನ್ನ ಯಾರು ತೆಗೆದು ಓದಕ್ಕಾಗಲ್ಲ ರೀ ಅಲ್ವರಾ. ಏನ್ರಿ ದೇವರು ಆ ಮುದ್ರೆನ ಹೊಡೆಯೋ ತನಕ ಯಾರಿಗೂ ಸತ್ಯವೇದ ಅರ್ಥನೇ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಬರೀ ಆಚ ಕಡೆ ಮಾತ್ರ ಅರ್ಥ ಆಗ್ತಾ ಇತ್ತು. ಅದಕ್ಕೆ ದಾನಿಯಲ್ಗೆ ಏನ್ ಮಾಡ್ತಾರೆ, ದೇವ್ರು ಎಲ್ಲಾ ವಿಚಾರಗಳನ್ನ ತಿಳಿಸ್ತಾರ್ರಿ. ದಾನಿ ಎಲ್ಲಾ ವಿಚಾರಗಳನ್ನ ನೋಡ್ಕೊಂತಾನೆ. ಅಂದ್ರೆ ನೋಡ್ಕೊಂಡ್ಬಿಟ್ಟು ಏನ್ ಹೇಳ್ತಾನೆ, ದೇವ್ರೇ ಈ ಒಂದು ಅರ್ಥ ಏನ್ ಮಾಡ ದಯವಿಟ್ಟು ನನಗೆ ಹೇಳು ಅಂತ ಕೇಳ್ತಾರೆ. ಅವಾಗ ದೇವ್ರ ಏನ್ ಹೇಳ್ತಾರೆ ದಾನಿಯಲ್ಗೆ, ದಾನಿಯಲನೇ ನೀನು ಹೋಗಿ ಏನ್ ಮಾಡು, ನಿದ್ರೆ ಮಾಡು, ಅಂತ್ಯ ಕಾಲದವ್ರಿಗೆ ಏನಾಗಿವಲ್ಲ ಮುದ್ರೆ ಹಾಕಲ್ಪಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ದಾನಿಯಲ್ಲು 12ನೇ ಅಧ್ಯಾಯ 8ನೇ ವಾಕ್ಯ ಮತ್ತೆ 9ನೇ ವಾಕ್ಯ. ದಾನಿಯಲ್ 12ನೇ ಅಧ್ಯಾಯ 8 ಮತ್ತೆ 9ನೇ ವಾಕ್ಯ. ಜೇಕಬ್ ಓದ್ತೀರಾ? ಜೇಕಬ್ ಬ್ರದರ್. ಓಕೆ. ಕೆಂಪರಾಜ್ ಬ್ರದರ್ ಓದ್ತಿರಲ್ಲ, ಏನಿದ್ದೀರಾ? ಸರಿ, ಓಕೆ. ದಾನಿಯೇಲ ದಾನಿಯಲು 12ನೇ ಅಧ್ಯಾಯ 8 ಮತ್ತೆ 9. 9. ಆಗ ನಾನು ಎನ್ನೊಡೆಯನೇ ಈ ಕಾರ್ಯಗಳ ಪರಿಣಾಮವೇನೆಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ನೋಡ್ರ, ಹೋಗು, ಏನ್ ಅಂತ್ಯಕಾಲ ಇದೆ, ಮುದ್ರೆ ಹಾಕಲ್ಪಟ್ಟಿದೆ. ಸೊ ಬೈಬಲ್ ಏನಾಗಿತ್ತು, ಒಂದು ಸೀಲ್ಡ್ ಬುಕ್ ಆಗಿತ್ತು ರೀ. ಬೈಬಲ್ ಏನೋ ಅರ್ಥ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ ರೀ. ಅದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಏನ್ ಮಾಡಿದ್ರೆ ನಮ್ಗೆ ನೋಡ್ಸಿರೋದು ಅಲ್ಲ. ದೇವರ ಅಧಿಕಾರದಲ್ಲಿ ಬೈಬಲ್ ಇದೆ ರೀ. ಬೈಬಲ್ ಆಚ ಕಡೆ ಅಂತ ವಿಚಾರಗಳು ಮಾತ್ರ ತಿಳ್ಕೊಬೋದು. ಆಳವಾಗಿರೋಂಥ ವಿಚಾರಗಳು, ಒಳಗಡೆ ಅಂತ ವಿಚಾರಗಳು ತಿಳ್ಕೊಬೇಕು ಅಂದ್ರೆ ಮುದ್ರೆ ಮಾಡ್ಬೇಕು, ಹೊಡೆಯಲ್ಪಡ್ಬೇಕು ಅಲ್ಲರ. ಸರಿ, ನೆಕ್ಸ್ಟ್ ಏನಾಯ್ತು, ಪಿಕ್ಚರು ಸತ್ಯವೇದಲ್ಲಿ ಓದ ನಂಗೆ ಬ್ರದರ್, ಓದಿ ಬ್ರದರ್ ನಂಗೆ. ಪ್ರಕಟಣೆ 5ನೇ ಅಧ್ಯಾಯ 2ನೇ ವಾಕ್ಯ. ನೆಕ್ಸ್ಟ್ ಏನಾಯ್ತು ಬ್ರದರ್, ಹೋಗಿ ಬ್ರದರ್ ನಂಗೆ. ಓದ್ರಿ. ರೆವಲ್ಯೂಷನ್ 5th chapter verse 2 ಇಂದ ಓದ್ಕೊಂಬನಿ. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಹೊಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ನೋಡ್ರ, ಇವಾಗ ಬಲಿಷ್ಠ ಅಂತ ದೂತ ನಮಗೆ ಕೂಗ್ತಾರೆ. ಯಾರು ಈ ಮುದ್ರೆನ ಹೊಡೆದಿ ಸುಳ್ಳಿನ ಬಿಚ್ಚೋದಕ್ಕೆ ಯಾರು ಯೋಗ್ಯನು ಅಂತ ಕಂಡ್ರಂತೆ. ನೆಕ್ಸ್ಟ್ ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ನೋಡ್ರ, ಏನ್ರಿ, ಭೂಮಿಯ ಮೇಲಾಗಲಿ ಕೆಳಗಡೆ ಆಗಲಿ ಯಾರಿಗೂ ಏನ್ರಿ ಶಕ್ತಿನೇ ಇರ್ಲಿಲ್ವಂತೆ. ಆಮೇಲೆ ನೆಕ್ಸ್ಟ್ ಏನಂತೆ, ಇದು ನೋಡಿ, ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು. ನೋಡ್ರ, ಯೋಹಾನ ಹತ್ತು ಬಿಡ್ತಾರ್ರಿ. ಅಯ್ಯೋ ದೇವ್ರೇ, ನಿನ್ನ ಆಳ್ವಾಗಿ ರಹಸ್ಯಗಳನ್ನ ತಿಳ್ಕೊಳಕ್ ಆಗೋದಿಲ್ವಲ್ಲ, ಇದು ಯಾರಿಗೂ ಗೊತ್ತಿಲ್ವಲ್ಲ ದೇವ್ರೆ, ಹಿಂಗೆ ಹೋಗ್ಬಿಡ್ತಲ್ಲ ಅಂದ್ಬಿಟ್ಟು ತುಂಬಾ ಅಳ್ತಾರ್ರಿ ವೇದನೆಯಿಂದ ಅಲ್ವರ. ಅವಾಗ ಏನಾಗ್ತಂತೆ, ನೆಕ್ಸ್ಟ್ ಒಬ್ರು ಹಿರಿಯನ್ ಬಂದ್ಬಿಟ್ಟು ಹಿರಿಯಲ್ಲಿ ಒಬ್ಬನು, ನನಗೆ ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದವನು, ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡ್ರ, ಅವಾಗೇನ್ ಹೇಳ್ತಾರೆ, ಏನ್ರಿ, ಚಿಂತೆ ಮಾಡಬೇಡ,
ಯೂದಾ ಕುಲದ ಸಿಂಹವು, ಅದರ ಏನ್ರಿ ದಾವೀದನ ಏನ್ರಿ ಅಂಕುರದವನು. ಅಂಕುರದವನು, ಅದರ ಬ್ಯೋಳ್ ದ ಲೈನ್ ಆಫ್ ಟ್ರೈಬ್ ಆಫ್ ಜೂಡಾ. ಅವ್ರೇನ್ ಮಾಡಿದ್ರೆ ಜಯ ಹೊಂದಿದಾರಂತೀರಿ. ಅದರ ಯೇಸು ಕ್ರಿಸ್ತ ಯಾವಾಗ ಜಯ ಹೊಂದಿದ್ದು? ಶಿಲ್ಬೆಯ ಮರಣದ ನಂತರ, ಮರಣದಿಂದ ಪುನರುತ್ತನಾಗಿದ್ದ ಮುಖಾಂತರ ಮರಣನೇ ಜಯ ಬಂದ್ಬಿಟ್ರು. ಬೈಬಲ್ ಐತಲ್ಲ, ಮರಣದ ಅಧಿಕಾರಿಯನ್ನ ಮರಣದ ಮುಖಾಂತರ ಜಯಿಸಿದ್ರು ಯೇಸು ಕ್ರಿಸ್ತ ಅಂತ ವಾಕ್ಯನ ಐತಲ್ರ. ಆ ಥರ ಕ್ರಿಸ್ತನು ಜಯ ಹೊಂದಿದ್ಮೇಲೆ ಏನ್ರಿ ಅವರು ಯೋಗ್ಯರಾದರು. ಏನಕ್ಕೆ ಯೋಗ್ಯರಾಗಿದ್ದು? ಆ ಒಂದು ಸುರುಳಿನ ತಗೊಂಡು, ಆ ಒಂದು ಮುದ್ರೆಗಳನ್ನ ಒಡೆದು, ಸುಳಿನ ತೆಗೆದು ಅದ್ರೊಳಗಡೆ ಆಳವಾಗಿರಂತ ರಹಸ್ಯಗಳನ್ನ ತಿಳ್ಕೊಳಕ್ಕೆ ಯೇಸು ಕ್ರಿಸ್ತನ್ಗೆ ಏನಾಯ್ತು? ಅನುಮತಿ ಕೊಡಲ್ಪಡ್ತು. ಯಾವಾಗ? ಯೇಸು ಕ್ರಿಸ್ತು ಶಿಲ್ಬೆಯ ಮಾಡಿದ ನಂತರ, ಅದಕ್ಕಿಂತ ಮುಂಚೆ ಅಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಪುನರುತ್ತನಾಗಿ ಮೇಲೆ ಶಿಷ್ಯನಿಗೆ ಏನ್ ಹೇಳಿದ್ದು? ಮತ್ತೆ 28:18 ಓದ್ರಲ್ಲ, ಏನ್ ತಂದಿದ್ದು? ಈಗೋ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಅಧಿಕಾರ ಏನಾಗಿದೆ ನನಗೆ ಕೊಡಲ್ಪಟ್ಟಿದೆ. ಯಾವಾಗ ಹೇಳಿದ್ರು ಯೇಸು ಕ್ರಿಸ್ತು ಭೂಲೋಕ ಬದುಕಿರ್ಬೇಕು ಹೇಳಿದ್ರ? ಇಲ್ಲ ರೀ, ಸತ್ಯ ಪುನರುತ್ತನಾಗಿದ್ಮೇಲೆ ಅಲ್ವರ ಕರ್ತನಲ್ಲಿ ಪ್ರೀತಿ ಸತ್ಯ ಪುನರುತ್ತನ ಆಗಿದ್ಮೇಲೆ ಏನ್ ಮಾಡಿದವ್ರು ಹೇಳಿದ್ರು? ಎಲ್ಲ ಅಧಿಕಾರ ನಾನು ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನ್ಗೆ ಫಸ್ಟ್ ಗೊತ್ತಿರಲಿಲ್ಲ ರೀ. ಇವಾಗ ಕೂಡ ಗೊತ್ತಿಲ್ಲ ಅಂತ ಹೇಳಕ್ಕಾಯ್ತದ? ಯೋಚನೆ ಮಾಡ್ರಿ. ಇವಾಗ ಏನಾಗಿದೆ? ಸರ್ವಾಧಿಕಾರ ಕೊಡಲ್ಪಟ್ಟಿದ್ದಾರೆ, ಎಲ್ಲ ಕೊಡಲ್ಪಟ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲ ಇದನ್ನ ಮಾತ್ರ ಅಂತ ತಿಳಿಸಲ್ಲ ಅಂತ ಹೇಳೋದ ಏನು ಅರ್ಥ ಬರ್ತದ? ಏನಾದ್ರು ಅರ್ಥ ಇದೆಯಾ ಅದಲ್ಲಿ ಹೇಳೋದಲ್ಲೇ? ಖಂಡಿತವಾಗ ಇಲ್ಲ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಸಭೆಗೆ ಏನ್ ಗೊತ್ತ ಹೇಳಿದ್ರು? ನೋಡಪ್ಪ, ನಾನು ಹೋದ್ರೆ ನಿಮ್ಗೆ ಏನ್ ಮಾಡ್ತೀನಿ? ಪವಿತ್ರಾತ್ಮನ ಕೊಡ್ತೀನಿ. ಪವಿತ್ರಾತ್ಮ ಏನ್ ಮಾಡ್ತಾರೆ? ಫಸ್ಟ್ ನಿಮ್ಮಲ್ಲಿ ಪವಿತ್ರಾತ್ಮ ಬಂತು ಅಂದ್ರೆ ಅದೇನಪ್ಪ ಮಾಡ್ತಾರೆ? ಎಲ್ಲಾ ಸತ್ಯಕೊಂಡು ಹೋಗ್ತಾರೆ. ಎಲ್ಲಿದೆ? ಯೋಹಾನ 16ನೇ ಅಧ್ಯಾಯ 13ನೇ ವಾಕ್ಯ ಓದಿಂತೀನಿ. ಜಾನ್ 16:13. ಜಾನ್ 16:13 ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಓದ್ರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನೋಡಿದ್ರ? ಆತನು ಸಾಕ್ಬಿಟ್ಟಿರ್ತೀನಿ ಹೇಳ್ತಾರೆ, ಸಕಲ ವಿಷಯದಲ್ಲಿ ಏನ್ ಮಾಡಿದ್ರೆ ನಿಮ್ಗೆ ಸತ್ಯಕ್ಕೆ ಸೇರಿಸುವನು. ನೋಡ್ರ, ಎಲ್ಲಾ ಸತ್ಯಕ್ಕೆ ಸೇರಿಸ್ತದ. ಅರ್ಧಂಬರ್ಧ ಸತ್ಯ ಅಂತ ಹೇಳಿದ್ರ ಎಲ್ಲ ಸತ್ಯ ರೀ. ಹಾಗಾದ್ರೆ ಏನ್ರಿ? ಪವಿತ್ರಾತ್ಮ ದೇವ್ರು ಕೊಟ್ಟಿದ್ಮೇಲೆ ಯಾವ್ದು ಮುಚ್ಚುಮರೆ ರಹಸ್ಯ ಯಾವ್ದು ಇಲ್ಲ ಅಲ್ದ್ರ. ಅದನ್ನ ಕರ್ತನಲ್ಲಿ ಪ್ರೀತಿ ಯೇಸು ಕ್ರಿಸ್ತು ಸಾಯೋದಕ್ಕಿಂತ ಮುಂಚೆ ಮಾತಾಡಿದ್ರು. ಆದ್ರೆ ಸತ್ತಿದ ಮೇಲೇನೆ ಪುನರುತ್ಥಾನದಲ್ಲಿ ದೇವರಿಂದ ಸರ್ವಾಧಿಕಾರ ಪಟ್ಟಿದ್ಮೇಲೆ ಇವೆಲ್ಲವನ್ನು ಸಭೆಗೆ ಏನ್ ಮಾಡಿದ್ರು ಗೊತ್ತಾ? ಅವರು ತಿಳಿಸಿದಾರ್ರಿ. ಅದಕ್ಕೆ ಅಪೊಸ್ತಲ ಪೌಲು ಏನ್ರಿ ಏನ್ ಬರೀತಾರಲ್ಲಿ? ಕ್ರಿಸ್ತನ ಎರಡಬರಿಕೆ ಬರಿಬೇಕಾರೆ ಏನ್ ಬರೀತಾರಲ್ಲಿ? ಮೊದಲು ಮತಭ್ರಷ್ಟತೆ ಉಂಟಾಗದೆ ಅಧರ್ಮ ಸ್ವರೂಪನು ಬಯಲಿಗೆ ಬರೋದೇ ಹೊರತು ಅದಿನ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಗೊತ್ತಾ? ಹೇಳಿದ್ಮೇಲೆ ಒಂದು ಮುಖ್ಯವಾಗಿರೋಂಥ ಮಾತು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ನೋಡಿ, ಓದೋಣ ಎಲ್ರಿ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ಬ್ರದರ್. 1ನೇ ಥೆಸಲೋನಿಕ 5ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ಯಾರಾದ್ರ? ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ನೋಡ್ರ, ಯಾವ ಸಮಯಗಳು? ಸಹೋದರರೇ, ಈ ಕಾಲಗಳನ್ನು ಏನ್ರಿ, ಈ ಗಲಿಗಳನ್ನು ತಡೆಯುವಂತ ಬಗ್ಗೆ ನಿಮ್ಗೆ ಹೇಳಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾವ ವಿಚಾರ ಹೇಳ್ತಾರೆ ಇಲ್ಲಿ? ಯಾವ ಸಮಯದ ಬಗ್ಗೆ ಹೇಳ್ತಾರೆ? ಯಾವ ಗಳಿಗೆ ಬಗ್ಗೆ ಹೇಳ್ತಾವ್ರಿ ಇಲ್ಲಿ ಅಲ್ವರ? ಯೇಸು ಸ್ವಾಮಿ ಬರೋ ಕಾಲಗಳಿಗೆ. ಸ್ವಲ್ಪ ಒಂದು ವಾಕ್ಯ ಮೇಲಕ್ಕೆ ಓದಿ ಬಿಡ್ತಾರೆ. ಅಲ್ಲೇ ಓದಿ ಗೋಪಾಲ ಬರ್ತಾರೆ, ನೀವೇ ಓದಿದ್ದೀವಿ. ಒಂದ್ ವಾಕ್ಯ ಮೇಲೆ ಓದಿ. ಅಂದ್ರೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತೆ 17 ಓದಿ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ನೋಡ್ರ, ಇಲ್ಲಿ ಹೇಳ್ತಾರೆ ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆ ಆಕಾಶದಿಂದ ಇಳಿದು ಬರುವನು. ಆಮೇಲೆ ನೆಕ್ಸ್ಟ್, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಗ ಕ್ರಿಸ್ತನಲ್ಲಿ ಇರೋರು ಸತ್ತವರು ಫಸ್ಟ್ ಎದ್ದು ಬರುವರು. ಆಮೇಲೆ ನೆಕ್ಸ್ಟ್, ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನವಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಆದ ಕಾರಣ ಏನ್ರಿ? ಕ್ರಿಸ್ತನ ಎರಡನೇ ಬರಿಕೆ ಈ ತರ ಆಗ್ತಾರೆ ಅಂತ ಕಾರಣದಿಂದ ಈ ಮಾತುಗಳಿಂದ ನೀವೇನ್ ಮಾಡಿ ಸಂತೈಸಿರಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ನೆಕ್ಸ್ಟ್ ಹಂಗೆ ಮುಂದಕ್ಕೆ ಓದಿ ಬರೋದು. ನೆಕ್ಸ್ಟ್ ಏನ್ ಹೇಳ್ತಾರೆ? ಕಂಟಿನ್ಯೂ ಮಾಡಿ ಹಂಗೆ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು, ಮೇಲನೆ ಸಂಗತಿಗಳು
ಆ ನೋಡ್ರ, ಮೇಲಿನ ಸಂಗತಿಗಳು ಯಾವ ಸಂಗತಿಗಳು? ಕ್ರಿಸ್ತನ ಎಡಬರಿಕೆಯಲ್ಲಿ ಆಗುವಂತ ಸಂಗತಿಗಳು, ಅವ್ರ ಎಡಬರಿಕೆಯಲ್ಲಿ ಬರುವಂತ ಸಂಗತಿಗಳು, ಈ ಕಾಲಗಳನ್ನು ಸಂಗತಿಗಳನ್ನು, ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ನೋಡ್ರ, ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಅವಶ್ಯಕತೆವಿಲ್ಲ. ಅವಶ್ಯವಿಲ್ಲ ಏನರ್ಥ? ನಿಮ್ಗೆ ಆಡಿ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಥ. ನೋಡಿ ಮುಂದಕ್ಕೆ ಅಲ್ಲೇ ಹೇಳ್ತಾರೆ, ಓದಿ, ಹಂಗೆ ಕಂಟಿನ್ಯೂ ಮಾಡಿ ನನಗೆ ಓದಿ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವೂ ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ನೋಡ್ರ, ನೀವೇ ಚೆನ್ನಾಗಿ ತಿಳಿದಿರಿ ಅಂತ ಹೇಳ್ತಾರೆ. ಅಲ್ಲಪ್ಪ, ಕ್ರಿಸ್ತನ ಬರುವಿಕೆ ಬಗ್ಗೆ ಡೇಟ್ ಆಗ್ಲಿ, ಸಮಯ ಆಗ್ಲಿ, ದಿನ ಆಗ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ? ನೀವೇ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರಲ್ಲ. ಅಪೊಸ್ತಲರು ಯಾಕೆ ಹೇಳಿದ್ರು? ಯಾಕೆ ಗೊತ್ತ ಹೇಳಿದ್ದು? ಫಸ್ಟ್ ಗೊತ್ತಿರಲಿಲ್ಲ ರೀ. ಯಾಕಂದ್ರೆ ಕ್ರಿಸ್ತನ ಇನ್ನ ಶಿವೆ ಮೇಲೆ ಏನಾಗಿಲ್ಲ, ಪ್ರಾಣ ಕೊಟ್ಟಿರಲಿಲ್ಲ. ಪ್ರಾಣ ಕೊಟ್ಟಿದ್ಮೇಲೆ, ದೇವರ ಸರ್ವ ಅಧಿಕಾರ ಕೊಟ್ಟಿದ್ಮೇಲೆ ಎಲ್ಲವನ್ನೂ ತಿಳಿಸ್ಬಿಟ್ಟವ್ರೆ. ಈ ಎಲ್ಲಾ ತಿಳಿಸಿರೋ ವಿಚಾರಗಳನ್ನ ಪವಿತ್ರಾತ್ಮ ಮುಖಾಂತರ ಅಪೊಸ್ತಲ ಪೌಲ್ಗಾಗ್ಲಿ, ಅಪೊಸ್ತಲ ಯೋವನ್ಗಾಗ್ಲಿ ಎಲ್ಲರಿಗೂ ತಿಳಿಸಿ ಸಭೆ ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೆ ಹೇಳೋದು, ಈ ವಿಚಾರಗಳನ್ನ ಹೇಳೋಂಥ ಅವಶ್ಯಕತೆ ಇಲ್ಲ ರೀ, ನೀವೇ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ರು. ನೋಡ್ರ, ಏನ್ ನಾನು ಹೇಳ್ತಾ ಇದ್ದೀನ? ವಾಕ್ಯ ಐತೆ ನೋಡ್ರಿ, ಹೇಳ್ತಾರೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಚೆನ್ನಾಗಿ ಯಾವ ಸಭೆಯಲ್ಲಿ ಇವತ್ತು ಕ್ರಿಸ್ತನ ಎಡಬರಿಕೆ ಬಗ್ಗೆ ಮಾತಾಡ್ತಾರೆ? ಯಾರೂ ಮಾತಾಡಲ್ಲ. ಯಾಕಂದ್ರೆ ಯಾರಿಗೂ ಗೊತ್ತೂ ಇಲ್ಲ, ಓದೋದು ಇಲ್ಲ. ಎಷ್ಟು ಕ್ಲೀನ್ ಆಗಿದೆ ಇದ್ರ ಬಗ್ಗೆ ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ ಅಂತ ಹೇಳ್ತಾರೆ. ಹಂಗೆ ಚೆನ್ನಾಗಿ ಅಪೊಸ್ತಲ ಪೌಲ್ ಹೇಳ್ಕೊಟ್ರೆ ಅಂತ ಅರ್ಥ ರೀ. ಅದ್ರ ಹಂಗ್ರೆ ಸೆಕೆಂಡ್ ಕಮಿಂಗ್ ಬಗ್ಗೆ ಮಾತಾಡಲೇಬಾರ್ದು ಅಂತನ? ಯಾರು ಗೊತ್ತೇ ಇಲ್ಲ ಅಂತನ? ಗೊತ್ತಿಲ್ಲದ್ರ ವಿಚಾರ ಇವ್ರು ಹೆಂಗ್ ಮಾತಾಡಿದ್ರು ಡೀಟೇಲ್ ಆಗಿ? ಯೋಚನೆ ಮಾಡ್ರಿ. ಹಂಗಾರೆ ಏನರ್ಥ? ಕ್ರಿಸ್ತನ ಎಡಬರಿಕೆ ಬಗ್ಗೆ ಗೊತ್ತಿರ್ತಾರೆ ಅಂತಾನೆ ಅರ್ಥ ರೀ. ಸಭೆಗೆ ಗೊತ್ತಿರಬೇಕು. ನಿಜವಾದ ಸಭೆ ಆಗಿದ್ರೆ ಈ ವಿಚಾರಗಳನ್ನ ದೇವರು ಅವ್ರಿಗೆ ಪ್ರಕಟಿಸುತ್ತಾರೆ. ಗೊತ್ತಿರ್ತಾರೆ. ಅದನ್ನೇ ಏನ್ ಮಾಡ್ತಿರ್ಲಿಲ್ಲ ಅಪೊಸ್ತಲ ಪೌಲು ಅಷ್ಟು ಧೈರ್ಯವಾಗಿ ಹೇಳ್ತಾ ಇರೋದು. ಅವರ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಈ ಒಂದು ವಾಕ್ಯಗಳ ಆಧಾರದ ಮೇಲೆ ನಾವು ಏನಪ್ಪ ಮಾಡಕ್ ಹೋಗೋಣ ಅಂತಂದ್ರೆ, ಕ್ರಿಸ್ತನ ಎಡಬರಿಕೆ ಬಗ್ಗೆ ಏನ್ ಮಾಡೋಣ? ಓದೋಣ. ಇದನ್ನ ಓದ್ಬೇಕಾದ್ರೆ ಒಂದೇ ಸತಿ ಓದಕ್ ಹೋಗಲ್ಲ ರೀ. ಇದನ್ನ ಭಾಗವಾಗಿ ಏನ್ ಮಾಡೋಣ? ಓದೋಣ. ಮೊದಲನೇ ಭಾಗವಾಗಿ ಏನ್ರಿ, ಯೇಸು ಕ್ರಿಸ್ತು ಏನಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ಳೋಣ ಫಸ್ಟ್. ಎಡಬರಿಕೆ ಬರ್ತಾರೆ, ಬರೋಕ್ಕೆ ಕಾರಣ ಇರ್ಬೇಕಲ್ಲ, ಅದು ಏನಕ್ಕೆ ಬರ್ತಾರೆ ತಿಳ್ಕೊಳ್ಳೋಣ. ಎರಡನೇದು, ಸಾಮಾನ್ಯವಾಗಿ ಯೇಸು ಕ್ರಿಸ್ತು ಎಡಬರಿಕೆಯಲ್ಲಿ ಬರ್ತಾರೆ ಅಂದ್ರೆ ಯಾವ ತರ ಬರ್ತಾರೆ ಅಂತ ಜನಗಳಿಗೆ ಅಭಿಪ್ರಾಯ ಇದೆ. ಜನಗಳಿಗೆ ಯೇಸು ಕ್ರಿಸ್ತು ಎಡಬರಿಕೆ ಹೇಳಿದ ತಕ್ಷಣ ಒಂದು ಅಭಿಪ್ರಾಯ ಇದೆಯಲ್ಲ, ಬ್ರದರ್ ಈಗ ಬರ್ತಾರೆ, ಅವ್ರು ಆಗ್ ಬರ್ತಾರೆ, ಹಂಗ್ ಬರ್ತಾರೆ, ಹಿಂಗ್ ಬರ್ತಾರೆ ಅಂತೆಲ್ಲ ಅಭಿಪ್ರಾಯ ಇದೆಯಲ್ಲ. ಇದ್ರ ಬಗ್ಗೆ ನಾವ್ ಏನ್ ಮಾಡೋಣ? ತಿಳ್ಕೊಳ್ಳೋಣ. ಆಮೇಲೆ ಸತ್ಯವೇದ ಏನಪ್ಪ ಹೇಳ್ತಾರೆ ಇದ್ರ ಬಗ್ಗೆ, ಅವ್ರು ಹೇಳೋ ಥರನೇ ಹೇಳ್ತಾರ ಅಥವಾ ಬೇರೆ ಏನೋ ಹೇಳ್ತಾರೆ ಸತ್ಯವೇದ ಅಂತ ಅದ್ರ ಬಗ್ಗೆ ನಾವೇನು ಮಾಡೋಣ? ಥಿಂಕ್ ಮಾಡೋಣ. ಆಮೇಲೆ ಕೊನೆಯದಾಗಿ ಈ ಥರ ಬಂದಿರಂತ ಅಂದರೆ ಈ ಥರ ಬರ್ತಾ ಅಂತ ಹೇಳಿದ ಕ್ರಿಸ್ತನ ಇವನ ಕಣ್ಣಿಡಿದ ಹೇಗೆ? ಸತ್ಯವೇದ ಹಿಂಗೆ ಹೇಳ್ತಾರಲ್ಲ, ಇವನ ಕಣ್ಣಿಡಿದ ಹೇಗೆ? ಆಮೇಲೆ ಏನ್ರಿ, ಇವರು ಬರೋ ಅಂಥ ಸಮಯ ಯಾವ ಸಮಯದಲ್ಲಿ ಬರ್ತದೆ ಅಂತ ನಾವೇನು ಮಾಡೋಣ? ತಿಳ್ಕೊಳ್ಳೋಣ. ಓಕೆನ್ರಾ? ಅದಕ್ಕೆ ಇದು 5 ಭಾಗಗಳಿದೆ. ಅಂದ ಈ ಕ್ಲಾಸು ಹೆಚ್ಚು ಕಮ್ಮಿ 6 ರಿಂದ 7 ವಾರ ಹೋಗ್ತದೆ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, 6 ರಿಂದ 7 ವಾರ ಹೋಗ್ತದೆ. ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಏನ್ರಿ, ಈ ಕಂಟಿನ್ಯೂಸ್ ಆಗಿ ಒಂದೂ ಕ್ಲಾಸ್ ಬಿಡ್ತೀರಾ, ಕರೆಕ್ಟಾಗಿ ಈ ಕ್ಲಾಸಸ್ನ ಕೇಳಬೇಕು ಅಂತ ಕೇಳ್ಕೊತೀರಿ. ಯಾಕೆ ಗೊತ್ತಾ? ಈ ಕ್ಲಾಸಸ್ನ ಒಂದೇ ಒಂದು ಕ್ಲಾಸ್ನ ಮಿಸ್ ಮಾಡಿದ್ರು ನಿಮ್ಗೆ ಅರ್ಥ ಆಗೋದು ಕಷ್ಟ. ದಯವಿಟ್ಟು ಎಲ್ಲರೂ ಏನ್ರಿ ಕೂತ್ಕೊಂಡು ಗಮನವಾಗಿ ಇಟ್ಟು ಕೇಳಬೇಕು, ಅಲರ್ಟಾಗಿ ಗಮನಿಸಿ ಕೇಳಬೇಕು. ರೆಕಾರ್ಡಿಂಗ್ ಕಳಿಸಿದ ಮೇಲೆ ಇನ್ನೊಂದ್ಸತಿ ಪದೇ ಪದೇ ಒಂದು 2-3 ಸತಿ ಕೇಳ್ರಿ. ನಿಮ್ಗೆ ಏನೇನು ಪ್ರಶ್ನೆ ಬರ್ತಾರೋ ದಯವಿಟ್ಟು ಎಲ್ಲ ಪ್ರಶ್ನೆ ಪೇಪರ್ ಬರ್ಕೊಳ್ಳಿ, ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ. ನೀವು ದಯವಿಟ್ಟು ಎಲ್ಲ ಪ್ರಶ್ನೆಗಳನ್ನ ಕೇಳಿ ಎಲ್ಲ ಸತ್ಯವಾದ ಮುಖಾಂತರ ಧಾರಾಳ ಉತ್ತರ ಕೊಡ್ತೀರಿ. ಏನು ಸಂಕೋಚ ಪಡೋಂಥದ್ದು ಅವಶ್ಯಕತೆನೇ ಇಲ್ಲ. ಓಕೆನಾ? ಅದರಿಂದ ಇದು ಕಂಟಿನ್ಯೂಸ್ ಆಗಿರ್ತೀರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದು ಅಲ್ವರಾ? ಯಾಕಂದ್ರೆ ಅಪೊಸ್ತಲ ಪೌಲ್ ಹೇಳಿದ್ರು, ನೀವು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಮಗೆ ಗೊತ್ತಾ? ನಿಮಗೆ ಗೊತ್ತಾ? ಮತ್ತೆ ಹೆಂಗೆ ನಾವು ತಿಳ್ಕೊಳೋದು? ತಿಳಿದ್ರೆ ಹೆಂಗೆ ನಾವು ಯೇಸು ಕ್ರಿಸ್ತನ ಸಭೆ ಆಗೋದು? ಆಗ್ಬೇಕಾ ಬೇಡವಾ? ಕ್ರಿಸ್ತನ ಸಭೆ ಆಗ್ಬೇಕು ಅಂದ್ರೆ ನಾವು ಎಲ್ಲ ತಿಳ್ಕೊಂಡಿರ್ಬೇಕಾ ಬೇಡವಾ? ತಿಳ್ಕೊಬೇಕು. ಹೇಗೆ ನೋಡೋಣ? ಅದಕ್ಕೆ ನೋಡ್ಬೇಕ್ರೆ ಇವತ್ತೇನ್ ಮಾಡೋಣ? ಮೊದಲನೇ ಭಾಗ ನೋಡೋಣ. ಯಾತಕ್ಕಪ್ಪ ಯೇಸು ಕ್ರಿಸ್ತು ಬರ್ತಾರೆ? ಜೀಸಸ್ ಕ್ರೈಸ್ಟ್ ಎಡಂಬರಿಕೆ ಬರ್ತಾರೆ. ಯಾತಕ್ಕೆ ಬರ್ತಾರೆ ಹೇಳ್ರಿ. ನಿಮ್ ಪ್ರಕಾರ ಯೇಸು ಕ್ರಿಸ್ತು ಎಡಂಬರಿಕೆಯಲ್ಲಿ ಏನಕ್ಕೆ ಬರ್ಬೇಕು? ಯಾತಕ್ಕೆ ಬರ್ತಾರೆ? ನ್ಯಾಯ ತೀರ್ಪು. ವೆರಿ ಗುಡ್. ಯೇಸು ಕ್ರಿಸ್ತು ಏನಕ್ಕೆ ಬರ್ತಾರೆ? ಏನ್ರಿ, ನ್ಯಾಯ ವಿಚಾರಣೆ ಮಾಡೋದಿಕ್ಕೆ ಏನ್ರಿ? ಬೈಬಲ್ ಅಲ್ಲಿ ಕ್ಲಿಯರ್ ಆಗೈತಲ್ವಾ? ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಭೂಲೋಕಕ್ಕೆ ನ್ಯಾಯ ವಿಚಾರಣೆ ಮಾಡಕ್ಕೆ ಬರ್ತಾರೆ. ಏನ್ರಿ, ತೀರ್ಪು ಮಾಡಕ್ಕೆ ಏನ್ ಮಾಡ್ತಾರೆ? ಬರ್ತಾರೆ.
ಕೆಟ್ಟದ್ನೆಲ್ಲವನ್ನೂ ತೀರ್ಪಣಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಏನ್ರಿ ಯೂದನ ಪತ್ರಿಕೆಯಲ್ಲಿ ಯೂದ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ. ಓದನ ಯೂದ 14ನೇ ವಾಕ್ಯ ಓದಿ. ಗೋಪಾಲ ಬ್ರದರ್ ನೀವೇ ಓದಿ. ಯೂದ 14 ಓದಿ. ಯೂದ 14 14 ಓದಿ ಬ್ರದರ್. ಬೇರೆಯವ್ರು ಓದ್ಲಿ ಬ್ರದರ್, ಲೇಟ್ ಆಗ್ತದೆ. ಓಕೆ, ಯಾರು ಓದ್ತೀರಾ? ಹಾ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇ ತಲೆಯವನಾದ ಹನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಖಂಡಿಸೋದಕ್ಕೆ ಬರ್ತಾರೆ ಅಂತಾರೆ. ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ತಾರಂತೆ, ಜಡ್ಜಿಂಗ್ ದ ಹೋಲ್ ವರ್ಲ್ಡ್. ಓಕೆ, ವೆರಿ ಗುಡ್, ಆಯ್ತು. ನೆಕ್ಸ್ಟ್ ಬೇರೆ ಏನ್ ಕಾರಣಕ್ಕೆ ಬರ್ತಾರೆ? ಯೇಸು ಕ್ರಿಸ್ತು ಬೇರೆ ಏನಕ್ಕೆ ಬರ್ತಾರೆ ಎಲ್ಲ ಇದಿರಲ್ಲ ಹೇಳ್ರಿ. ಎಲ್ಲಿ ಜೇಕಬ್ ಬದರ್, ಕೆಂಪರಾಜ ಬದರ್, ಮುತ್ತುರಾಜ ಬದರ್, ಪ್ರಸನ್ನ ಬದರ್ ಹೇಳ್ರಿ, ರಾಜೇಂದ್ರ ಬದರ್, ಸ್ಟೆಫನ್ ಜೋಸಫ್ ಬದರ್ ಹೇಳ್ರಿ. ಸತ್ತವ್ರನ್ನ ಎಬ್ಬರಿಸಕ್ಕೆ. ಹಾ, ವೆರಿ ಗುಡ್ ಬದರ್, ಕರೆಕ್ಟ್ ಪಾಯಿಂಟ್ ಅಲ್ಲರ. ಏನ್ ಮಾಡಬೇಕು? ಸತ್ತವ್ರನ್ನೆಲ್ಲ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಎಬ್ಬಿಸ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾತಲ್ವರ. ಸತ್ತವ್ರೆಲ್ಲ ಏನಾಗಬೇಕು? ಪುನರ್ತನಾಗಿ ಬರಬೇಕು. ಇದಕ್ಕಾಗಿ ಕ್ರಿಸ್ತನ್ ಏನಾಗ್ತಾರೆ? 2ನೇ ಬರುವಿಕೆಯಲ್ಲಿ ಬರ್ತಾರೆ. ಯಾರೆಲ್ಲ ಸಮಾಧಿಯಲ್ಲಿ ಮಲಗಿದ್ರು ಎಲ್ಲಾರನ್ನ ಎಬ್ಬಿಸುವಂತ ಕಾಲ ಬರ್ತದೆ, ಅಥವಾ ಧ್ವನಿಯನ್ನು ಕೇಳೋಂಥ ಕಾಲ ಬರ್ತದೆ. ಯಾವ್ದದು? ಕ್ರಿಸ್ತನ 2ನೇ ಬರುವಿಕೆ ಕಾಲ. ಅದರ ಓದಿ ಅಂತೀನಿ. ಜಾನ್ 5:28-29 ಓದಿ ಜೋಸಫ್ ಸರ್. ಯೋಹನ 5:28-29. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ ಒಬ್ರಿಬ್ರಲ್ಲ ರೀ, ಎಲ್ಲರೂ ಕ್ರೈಸ್ತವ್ರು ಅಂತ ಕೊಟ್ಟಿದ್ಯಾ? ಎಲ್ಲರೂ ಎದ್ದು ಬರುವಂತ ಕಾಲ ಬರ್ತದೆ. ಯಾವಾಗ? ಆತನ ಧ್ವನಿಯನ್ನು ಕೇಳಿ. ಧ್ವನಿ ಕೇಳ್ಬೇಕಾದ್ರೆ ಏನ್ರಿ? ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬರ್ಬೇಕು ತಾನೆ? ಇಲ್ಲ ಸೌಂಡಿಂಗ್ ಕೇಳಿಸ್ತದೆ ಅದರ. ಆಮೇಲೆ ನೆಕ್ಸ್ಟ್ ಇನ್ನೇನಕ್ಕೆ ಬರ್ತಾರೆ? ಯೇಸು ಕ್ರಿಸ್ತು. ವೆರಿ ಗುಡ್. ನೆಕ್ಸ್ಟ್ ಜೀವದಿಂದ ಇರುವಂತ ಕ್ರಿಸ್ತನಲ್ಲಿರುವಂತ ಎಲ್ಲರೂ ಜೀವದಿಂದ ಜೀವದಿಂದ ಇರೋಂತ ಕ್ರಿಸ್ತವ್ರನ್ನೇನ್ರಿ ಕರ್ಕೊಂಡು ಹೋಗೋದಿಕ್ಕೆ ಅಲ್ವರ. ಸಭೆಗೆ ಅಂತ ಹೇಳ್ತಾರೆ, ನಾನು ಹೋದ್ರೆ ನಿಮ್ಗೆ ಸ್ಥಳವನ್ನು ಸಿದ್ಧ ಮಾಡಿ ಮಾಡ್ತೀನಿ, ಬಂದು ನಿಮ್ನ ಕರ್ಕೊಂಡು ಹೋಗ್ತೀನಿ ಅಲ್ವರ. ಹಂಗಾರೆ ಸಭೆನೇ ಮಾಡಕ್ ಕರ್ಕೊಂಡು ಹೋಗ್ಬೇಕಲ್ಲ ಏನ್ರಿ? ಇಡೀ ಲೋಕ ಜಂಗಳ ಏನ್ರಿ ಸಮಾಧಿಯನ್ನು ಎಬ್ಸೋದಕ್ಕಿಂತ ಮುಂಚೆ ಸಭೆನೇ ಮಾಡೋಕೋರು ಎತ್ತಲ್ಪಡ್ಬೇಕು ಸಭೆನಾ ಅದರ. ಸಭೆನಿಗೆ ಎತ್ತಲ್ಪಡೋದು ಯೇಸು ಕ್ರಿಸ್ತು ಹೇಳ್ತಾರಲ್ಲ. ಓದಿ ವಾಕ್ಯ. ಯೋಹನ 14ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನೋಡ್ರ, ತಿರುಗಿ ಬಂದು ಏನ್ ಮಾಡ್ತೀನಿ? ನಿಮ್ನ ಬನ್ನಿ ಕರ್ಕೊಂಡು ಹೋಗ್ತೀನಿ. ನಾ ಇರೋಂಥ ಸ್ಥಳಕ್ಕೆ ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ಕರ್ಕೊಂಡು ಹೋಗ್ತೀನಿ. ಐ ವಿಲ್ ಕಮ್ ಅಗೇನ್. ಅದಕ್ಕೆ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬರೋ ಸಭೆ ಏನ್ ಮಾಡೋದು? ಎತ್ತಲ್ಪಡೋದಿಕ್ಕೆ, ಅವ್ರ ಸಂಗಡ ಏನ್ತಾರೆ ಇರೋದಿಕ್ಕೆ ಅದರ. ನೆಕ್ಸ್ಟ್ ಇನ್ನೇನಕ್ಕೆ ಬರ್ತಾರೆ? ಜೇಕಬ್ ಬದರ್ ಹೇಳ್ರಿ, ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಏನಕ್ಕೆ ಬರ್ತಾರೆ? ಮುತ್ತುರಾಜ್ ಬದರ್ ಹೇಳಿ, ಹೇಳಿ ಹೇಳ್ರಿ. ರಾಜೇಂದ್ರ ಗೌಡ ಬದರ್, ಪ್ರಸನ್ನ ಬದರ್, ಮುತ್ತುರಾಜ್ ಬದರ್, ಕೆಂಪರಾಜ ಬದರ್, ಜೇಕಬ್ ಬದರ್ ಹೇಳ್ರಿ ಎಲ್ಲ. ಒಳ್ಳೇದನ್ನು ಮಾಡಿದವರಿಗೆ ಬ್ರದರ್, ಒಳ್ಳೇದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಮಾಡೋಕೆ, ಮತ್ತು ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗೆ ಪುನರುತ್ಥಾನ ಮಾಡೋದಕ್ಕೆ. ಅದೇ ಸತ್ತರೆಲ್ಲ ಬರ್ಬೇಕಾದ್ರೆ ಮುಗಿದೋಯ್ತು, ಅದು ಬಂದ್ಬಿಡ್ತು ಮಾತು. ಓಕೆ, ನೆಕ್ಸ್ಟ್ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಮಾಡೋದಕ್ಕೆ ಬ್ರದರ್. ವೆರಿ ಗುಡ್. ನೋಡೋರ, ಇಂಪಾರ್ಟೆಂಟ್ ಪಾಯಿಂಟ್ ಅವರ. ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬರ್ತಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಪ್ರಮುಖವಾಗಿರೋಂಥ ಪಾಯಿಂಟೇ ಇಲ್ಲ ರೀ. ಏನಕ್ಕೆ ಬರ್ತಾರೆ 2ನೇ ಬರುವಿಕೆಯಲ್ಲಿ? ಸುಮ್ಮನೆ ಬರ್ತಾರ ಅವ್ರ? ಸುಮ್ಮನೆ ಬಂದು ಹಂಗೆ ಹೋಗ್ಬಿಡ್ತಾರ? ಭೂಲೋಕಕ್ಕೆ ಬಂದ್ರೆ ಎಷ್ಟು ವರ್ಷ ಇರ್ತಾರ ಅವ್ರ? 1000 ವರ್ಷ. ಈ ಮಾತನ್ನ ತಲೆಯಲ್ಲಿ ಮುದ್ರೆ ಹಾಕ್ಬಿಡ್ಬೇಕ್ರಿ, ತಲೆಯಲ್ಲಿ ನೆತ್ತಿಗೇರಿರ್ಬೇಕಿದು ಅದರ. ಏನ್ರಿ, ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾರೆ ಭೂಲೋಕದಲ್ಲಿ ಕ್ರಿಸ್ತನ? 1000 ವರ್ಷ. 1000 ವರ್ಷ. ನೋಡ್ರ, ಏನಕ್ಕಪ್ಪ ಬರ್ತಾರೆ 2ನೇ ಬರುವಿಕೆಯಲ್ಲಿ? ಫಸ್ಟ್ ಅದು ಹೇಳ್ಬೇಕು. ಏನದು ಫಸ್ಟ್ ರೀಸನ್? ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡಕ್ಕೆ ಏನ್ ಮಾಡ್ತಾರೆ? ಕ್ರಿಸ್ತನ ಬರ್ತಾರೆ. ಸುಮ್ಮನೆ ಬರ್ತಾರ ಏನ್ರಿ? ಸುಮ್ಮನೆ ಬಂದ್ಬಿಟ್ಟು ಯೇಸು ಕ್ರಿಸ್ತು ಬಂದ್ಬಿಟ್ಟು ಟಟಾ ಬಾಯ್ ಬಾಯ್ ಅಂದ್ಬಿಟ್ಟು ಹಂಗೇ ಹೋಗ್ಬಿಡಕ್ಕ ಏನ್ರಿ? 1000 ವರ್ಷ ಭೂಲೋಕ ಆಳ್ವಿಕೆ ಮಾಡ್ತಾರೆ. 1 ವರ್ಷ 2 ವರ್ಷ ಅಲ್ಲ ರೀ ಅದರ. ಯೇಸು ಕ್ರಿಸ್ತನ ಆಡಳಿತ ಹೆಂಗಿದಂತೆ?
1000 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗೆ ತರ್ಬೋದು ಯೋಚನೆ ಮಾಡಿರ್ತೀನಿ ಅಲ್ವರ. ಓದಿ ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಪ್ರಕಟಣೆ 20ರಲ್ಲಿ 6 ಬರ್ತಾರೆ, ಓದಿ. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ನೋಡ್ರ, ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆ 1000 ವರ್ಷ ಕ್ರಿಸ್ತನೊಂದಿಗೆ ಏನ್ ಮಾಡ್ತಾರೆ ಅವರು ಆಳ್ವಿಕೆ ಮಾಡ್ತಾರೆ. ಅದ್ರ ಯಾರು? ಸಭೆ ಕ್ರಿಸ್ತನೊಂದಿಗೆ 1000 years ಬುಲತ್ ಆಳ್ವಿಕೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಗುಡ್. ಓಕೆ, ನೆಕ್ಸ್ಟ್ ರೀಸನ್ ಏನು? ನೆಕ್ಸ್ಟ್ ಯೇಸು ಕ್ರಿಸ್ತ 2 ಬರಿಕೆಯಲ್ಲಿ ಏನಕ್ಕೆ ಬರ್ತಾರೆ? ನೆಕ್ಸ್ಟ್ ಕಾರಣ ಏನಪ್ಪಾ? 1000 ವರ್ಷದಲ್ಲಿ ಒಬ್ಬೊಬ್ರು ಹೇಳಿ, ಗೋಪಾಲ ಬ್ರದರ್ ಹೇಳಿ. 1000 ವರ್ಷದಲ್ಲಿ ಪೂರ್ತಿ ಈ ಭೂಲೋಕನೇ ಪರಲೋಕವಾಗಿ ಮಾರ್ಪಡಿಸ್ತಾರೆ ಬ್ರದರ್. ಆಮೇಲೆ ತಂದೆಯಾದ ದೇವರಿಗೆ ವಹಿಸ್ತಾರೆ 1000 ವರ್ಷ ಆದ್ಮೇಲೆ. ವೆರಿ ಗುಡ್. ಭೂಲೋಕ ಪೂರ್ತಿ ಸತ್ಯ ಈಗ ಆಯ್ತದೆ, ಆಗ ಪೂರ್ತಿ ತಂದೆಯವ್ರ ಕೈಗೆ ಅವರು ವಹಿಸ್ಕೊಡ್ತಾರೆ. ವೆರಿ ಗುಡ್ ಅಲ್ವರ. ಎಷ್ಟು ಇಂಪಾರ್ಟೆಂಟ್ ಮಾತಲ್ಲ ಬ್ರದರ್ ಅಲ್ವರ. ಇಡೀ ಭೂಲೋಕನ ಏನ್ರಿ ಮಾಡ್ತಾರ ಅವರು ಅಲ್ವರ? ಒಳ್ಳೆ ತರ ಮಾಡ್ತಾರೆ ಅಲ್ವರ. ಅದನ್ನ ಭೂಲೋಕನ, ಇಡೀ ಭೂಲೋಕನ ಒಳ್ಳೆ ತರ ಮಾಡ್ಬೇಕು ಅಂದ್ರೆ ಯಾರನ್ನ ಕಟ್ಟಾಕ್ಬೇಕು ಫಸ್ಟ್ ಅವರು? ಇವರು ಲೂಸಿಫರ್, ಸೈತಾನ. ಸೇತಾನ್ ಏನ್ ಮಾಡ್ಬೇಕು? ಅಧರ್ಮ ಸ್ವರೂಪನ ಕಟ್ಟಾಕ್ಬೇಕು. ಸೇತಾನ್ ಏನ್ ಮಾಡ್ಬೇಕು? ಕಟ್ಟಾಕ್ಬೇಕು. ಎಷ್ಟು ವರ್ಷ ಕಟ್ಟಾಕ್ಬೇಕು ಸೇತಾನ್ನ? 1000 ವರ್ಷ. 1000 ವರ್ಷ. ವೆರಿ ಗುಡ್. ನೋಡ್ರ, 1000 ವರ್ಷ ಸೇತಾನ್ನ ಕಟ್ಟಾಕ್ಬೇಕ್ರಿ ಅಲ್ವರ. ಬೈಬಲ್ ಐತಾ 1000 ವರ್ಷ ಕಟ್ಟಾಕ್ತಾರೆ ಅಂತ? ಎಸ್. ಇನ್ನೂ ಜನಗಳನ್ನ ಮಳುಗೊಳಿಸೋದಾಗೆ ಅಧೋಲೋಕದಲ್ಲಿ ತಬ್ಬಿ ಮುದ್ರೆ ಹಾಕಿ 1000 ವರ್ಷ ಬಂಧನದಲ್ಲಿ ಇಟ್ರಂತೆ. ಎಲ್ಲಿ ಕೊಟ್ಟಿದ್ದಾರೆ ವಾಕ್ಯ? ಪ್ರಕಟಣೆ 20ನೇ ಅಧ್ಯಾಯ 1ರಿಂದ 3. ರಾಜೇಂದ್ರ ಗೌಡ ಬದರ್ ಓದ್ತೀರಾ? ಪ್ರಕಟಣೆ 20ನೇ ಅಧ್ಯಾಯ 1ರಿಂದ 3. ರಾಜೇಂದ್ರ ಗೌಡ ಬದರ್ ಏನಿದ್ದೀರಾ? ರಾಜೇಂದ್ರ ಗೌಡ ಬದರ್ ಓಕೆ. ಓದ್ತೀರಾ? ಓಕೆ ಓದ್ತೀನಿ. ಆ 1000 ವರ್ಷ ತೀರುವ ತನಕ ಸೈತಾನು ಇನ್ನು ಜನಗಳನ್ನು ಮಣ್ಣುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ನೋಡ್ರ, ಬಾಗಿಲು ಮುಚ್ಚಿ ಮಾಡಂತೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಯ್ತು. ಅಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ರೀ. 1000 ವರ್ಷ ಸೇತಾನ ಬಂದಂತ ಅವಾಗ ಏನ್ ಮಾಡ್ತಾರೆ? ಈ ಭೂಮಂಡಲ ಏನ್ ಮಾಡ್ತಾರೆ? ಪರಲೋಕದ ತರ ಮಾಡ್ತಾರೆ. ಸಿಂಹ ಏನ್ ತಿಂತಾರೆ ಅವಾಗ ಕ್ರಿಸ್ತನ್ ರಾಜ್ಯದಲ್ಲಿ? ಅಲ್ವರ. ಏನ್ರಿ ಏನ್ರಿ ಆ ಚಿಕ್ಕ ಕೂಸು ಆವಿನ ಬಿಲ್ದರ್ ಏನ್ ಮಾಡ್ತಂತೆ? ಕೈ ಹಾಕ್ತಾರಂತೆ. ಎಲ್ಲ ಒಟ್ಟಿಗೆ ಏನಾಗಿರ್ತಂತೆ? ಮಲ್ಗಿರ್ತಾರಂತೆ. ನೋಡ್ರ, ನರಿಯು ಏನ್ರಿ ತೋಳವು ಕುರಿಯು ಏನಾಗ್ತಾರೆ? ಒಟ್ಟಿಗೆ ಮೇಯ್ತಾರೆ ಅದರ, ಒಟ್ಟಿಗೆ ಮಲಗ್ತಾರೆ ಅಂತ ಸತ್ಯವಾದ ವಾಕ್ಯ ನಾವು ಏನ್ ಮಾಡ್ತೀವಿ ನೋಡ್ತೀರಿ ಅದರ. ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಇನ್ನೇನಪ್ಪ? ಯೇಸು ಕ್ರಿಸ್ತ ಇನ್ನೇನಕ್ಕೆ ಬರ್ತಾರೆ? ಬಂದು ಏನ್ ಮಾಡ್ತಾರೆ? ನೆಕ್ಸ್ಟ್ ಇನ್ನೇನ್ ಮಾಡ್ತಾರೆ ಹೇಳ್ರಿ? ಹೇಳ್ರಿ ಜೋಸಫ್ ಬದ್ರ ಹೇಳ್ರಿ, ಏನ್ ಮಾಡ್ತಾರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದು ನೆಕ್ಸ್ಟ್ ಇನ್ನೇನ್ ಪಾಯಿಂಟ್ ಇದೆ? ಪ್ರತಿಯೊಬ್ರು ಅವರ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಕ್ಕೆ 100 ವರ್ಷ ಅವ್ರಿಗೆ ಆಯುಷ್ ಕೊಡ್ತಾರೆ. ವೆರಿ ಗುಡ್. ಅದರ ಮನುಷ್ಯಗಳು ಏನ್ರಿ ತನ್ನ ತಪ್ಪುಗಳನ್ನ ತಿದ್ಕೊಳಕ್ಕೆ ಏನ್ ಮಾಡೋದು? ಅವಕಾಶಗಳನ್ನ ಮಾಡ್ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೇನಿದೆ? 100 ವರ್ಷದಲ್ಲಿ ಅವರು ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ಅವ್ರನ್ನ ಬೆಂಕಿ ಇದ್ರಿಂದ ಅವ್ರನ್ನ ಸುಟ್ಟಾಕ್ತಾರೆ, ಹಾಕಿ ನಾಶ ಮಾಡ್ತಾರೆ. ಗುಡ್. ಸರಿ, ನೆಕ್ಸ್ಟ್ ಬೇರೆ ಬೇರೆ ಏನ್ ಗೊತ್ತಾ? ಭೂಲೋಕ ಪೂರ್ತಿ ಏದನ್ ತೋಟ ತರ ಆಗುತ್ತೆ ಬ್ರದರ್. ಭೂಲೋಕ ಪೂರ್ತಿ ಏನ್ ಮಾಡ್ತಾರೆ? ಏದೇನ್ ತೋಟ ತರ ಮಾಡ್ತಾರೆ ಅಲ್ವಾ. ಆಮೇಲೆ ಇನ್ನ ಮುಖ್ಯವಾಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸರ್ಪ ತಲೆನ ಏನ್ ಮಾಡ್ತಾರೆ? ಜಿಸ್ತಾರೆ. ಬೈಬಲ್ ಐತಲ್ಲ, ಏನ್ ಮಾಡ್ತಾರೆ? ದೇವ್ರು ಫಸ್ಟ್ ಮಾಡಿದಂತ ವಾಗ್ದಾನ ಏನಪ್ಪಾ? ನಿನಗೂ ಸ್ತ್ರೀ ಸಂತಿಗೆ ಏನ್ ಮಾಡ್ತೀನಿ? ಹಾಗೆ ತರ ಇರುವಾಗೆ ಮಾಡುತ್ತೀನಿ, ಅದು ನಿನ್ನ ಇಮ್ಡಿನ್ ಕಸ್ತದೆ, ನೀನು ಸದ್ಯತಿ ಬಂದೇ ಮಾಡ್ತಾರೆ ತಲೆನ ಜಸ್ತಾರೆ ಅಂತ ವಾಕ್ಯ. ಜಜ್ಜುವುದು ತಲೆನ ಏನ್ ಮಾಡ್ತಾರೆ? ಜಸ್ತಾರೆ. ಸೈತಾನ್ದಿರಂತ ಎಲ್ಲಾ ಪ್ಲಾನ್ ಪರ್ಪಸ್ಗಳು ಏನೆಲ್ಲ ಮಾಡಿದ್ರು ಇವೆಲ್ಲವನ್ನ ಏನ್ ಮಾಡ್ತಾರೆ? ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ಏನ್ ಮಾಡಾಕ್ತಾರೆ ದೇವರು? ನಾಶ ಮಾಡಾಕ್ತಾರೆ. ಅದರ ಹೀಗೆ ಏನಪ್ಪಾ ಮಾಡ್ತಾರೆ ಅಂದ್ರೆ, ಲೋಕದಂತ ಪ್ರತಿಯೊಬ್ಬ ಮನುಷ್ಯರಿಗೆ ಏನ್ ಮಾಡ್ತಾರೆ ದೇವರು? ರಕ್ಷಣೆ ಕೊಡ್ತಾರೆ. ಅದರ ಕ್ರಿಸ್ತನ ಎಡಂಬರಿಕೆ ಮುಖಾಂತರ ಇಡೀ ಲೋಕಕ್ಕೆ ರಕ್ಷಣೆ ಸಿಗ್ತದೆ. ನೋಡಿ, ಓದನ ವಾಕ್ಯ ಹಿಬ್ರಿಯರು 9:28. ಜೋಸಫ್ ಬ್ರದರ್ ಓದ್ತೀರಾ? ಹೀಬ್ರೂಸ್ 9:28. ಬ್ರದರ್.
ಜೋಸಫ್ ಬ್ರದರ್ ಲೈನ್ ಇದ್ರೆ ಓದ್ಬೋದಾ? ಬ್ರದರ್ ಬೇರೆ ಹೇಳಿ brother. ಬೇರೆ ತೆಗಿತಾ ಯಾರು ಇದ್ದೀನಿ. ಬರ್ತಾರೆ ಓದ್ತೀರಾ? ಇಬ್ರು ಹಾ 9 ಓದ್ತೀನಿ. ಮತ್ತು ತನ್ನನ್ನು ಕೊಂಡವರಿಗೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ನೋಡ್ರ, ರಕ್ಷಣೆ ಉಂಟು ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ? ಎರಡನೇ ಸತಿ ಕಾಣಿಸ್ಕೊಂತಂದ್ರಿ ಅಲ್ವರ ಕರ್ತನಲ್ಲಿ ಪ್ರೀತಿಗಳೇ. ಈ ರೀತಿ ಇವೆಲ್ಲ ಒಂದು ಕಾರಣಗಳನ್ನ ನೆರವೇರಿಸೋದಿಕ್ಕೆ ಜೀಸಸ್ ಕ್ರೈಸ್ಟ್ ಬರ್ತಾರೆ. ಏನಕ್ಕೆ ಬರ್ತಾರೆ? ಕಾರಣಗಳಿದೆ ನೋಡಿದ್ದೀನಿ. ಸರಿ, ಇವಾಗ ಎರಡನೇ ಭಾಗಕ್ಕೆ ಹೋಗೋಣ. ಏನು ಎರಡನೇ ಭಾಗ? ಸರಿ, ಯೇಸು ಕ್ರಿಸ್ತು ಹೇಗಪ್ಪ ಬರ್ತಾರೆ? ಅದರ ಕ್ರೈಸ್ತವರು ಏನು ಹೇಳ್ತಾರೆ? ಕ್ರೈಸ್ತವರಿಗಿರೋಂಥ ಅಭಿಪ್ರಾಯ ಏನೋ? ಯೇಸು ಕ್ರಿಸ್ತು ಹೇಗೆ ಬರ್ತಾರೆ ಅಂತ ಏನು ಮಾಡ್ತಾರೆ? ಏನು ಹೇಳ್ತದೆ? ಏನು ಅಭಿಪ್ರಾಯಗಳಿದೆ ಅಂತ ನಾವು ಓದೋಣ. ಅದರ ಮೊದಲನೇದು ಎಲ್ಲರಿಗೂ ಏನಪ್ಪ, ಯೇಸು ಕ್ರಿಸ್ತು ಏನು ಮಾಡ್ತಾರೆ? ತುತ್ತೂರಿ ಧ್ವನಿಯೊಡನೆ ಎಲ್ಲಾ ದೂತರೊಂದಿಗೆ ಏನು ಮಾಡ್ತಾರೆ? ಪರಲೋಕದಲ್ಲಿ ಹಂಗೇ ಹಿಡಿದು ಬರ್ತಾರೆ ಅಂತ ಅದರ ವಾಕ್ಯ ಓದ ನೋಡಿದ್ದೀನಿ. ಇಲ್ಲಿ 1 ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ ಓದ್ರಿ. ಜೇಕಬ್ ಬ್ರದರ್ ಇದರಲ್ಲಿ ಏನೇನು ಓದ್ಬೋದಾ? 1 Thessalonians 4:16-17. ಜೇಕಬ್ ಬ್ರದರ್ ಸರಿ, ಓಕೆ. ರಾಜನಗರ ಬ್ರದರ್ ಓದಿ. 4:16. 16 ಮತ್ತು 17 ಬ್ರದರ್. ಬರ್ಕಂತಿದ್ನಲ್ಲ. ಓಕೆ, ಬೇರೆ ಯಾರು ಓದ್ತೀರಾ? ಮೋಹನ್ ರಾಜ್ ಬ್ರದರ್ ಓದ್ತೀರಾ? ಓದಿ. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿದೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡನೆ ಮೇಘವಾಹನವಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಆದ ಕಾರಣ ಈ ಮಾತುಗಳು ಈಗ ಏನ್ರ ಇದೇ ತರ ಕರ್ತನಿಗೆ ಸದಾಕಾಲ ಪಕ್ಕನೆ ಅಂತಲೇ ಒಯ್ಯಲ್ಪಡ್ತವೆ. ಯೇಸು ಕ್ರಿಸ್ತು ಎಂಬ ದೂತರೊಂದಿಗೆ ಬರ್ತಾರೆ, ತುತ್ತೂರಿ ಧ್ವನಿಯೊಂದಿಗೆ ಬರ್ತಾರೆ, ಮಹಾಪ್ರಧಾನ ದೂತನ ಶಬ್ದದೊಂದಿಗೆ ಬರ್ತಾರೆ. ಏನೋ ಯೇಸು ಕ್ರಿಸ್ತು ಎಡಂಬರಿಕೆ ಏ ತುತ್ತೂರಿ ಇಟ್ಕೊಂಡು ಜೋರಾಗಿ ಸೌಂಡಲ್ಲಿ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತು ಬರ್ತಾರೆ ಅಂತೆ. ಬಂದವಾಗ ಏನಾಗ್ತಾರೆ? ಸತ್ತವರೆಲ್ಲ ಏನಾಗ್ತಾರೆ? ಸಭೆ ಎಂತೆ ನಾವು ಜೀವನ ಉಳಿದಿರ ನಾವು ಅಂತರಿಕ್ಷ ಅಂತಾರೆ ಕರ್ತನೊಂದಿಗೆ ಹಂಗೆ ಒಯ್ಯಲ್ಪಡಬೇಕು. ಹೀಗೆ ಸದಾಕಾಲ ಕ್ರಿಸ್ತನಿಗೆ ಏನಾಗ್ತದೆ ಅಂತ ಹಂಗೆ ಅಂತರಿಕ್ಷದಲ್ಲಿ ಇರ್ತೀವಿ ಅಂತೆ ಅಲ್ವರ. ಹಂಗಾರೆ ಪಕ್ಕಂತ ರ್ಯಾಪ್ಚರ್ ಹಂಗೆ ಏನ್ ಮಾಡ್ತಾರೆ? ಪಕ್ಕಂತ ಹಂಗೆ ಎಳ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು ಅಲ್ವರ. ಸರಿ, ಇನ್ನೊಂದು ವಾಕ್ಯ ಓದ ನೋಡಿರ್ತೀನಿ ಇಲ್ಲಿ. 1 ಥೆಸಲೋನಿಕ 5ನೇ ಅಧ್ಯಾಯ 2ನೇ ವಾಕ್ಯ ಓದಿ ಬರ್ತಾರೆ. ರಾಜೇಂದ್ರ ಬದರ್ ಓದಿ. ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಕಳ್ಳನು ಹೇಗೆ ಬರುವನೆಂದು ಹಾಗೆ ಕರ್ತನ ದಿನ ಬರ್ತಾನೆ ಅಂತ ಅಂದ್ಬಿಟ್ಟು ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ? ಸರಿ, ಇವಾಗ ನೀವೇ ಹೇಳ್ರಿ, ಕಳ್ಳ ಬರ್ಬೇಕಾರೆ ಹೆಂಗ್ ಬರ್ತಾನೆ? ಕಳ್ಳ ಬರ್ಬೇಕು ಹೆಂಗ್ ಬರ್ತಾನೆ? ಯಾರಿಗೂ ಗೊತ್ತಾಗ್ದೆ ಬರ್ತಾನ. ಯಾರು ಗೊತ್ತಾಗ್ದಿರ ಬರ್ತಾನೆ. ಆಮೇಲೆ ಅವ್ನು ಸೌಂಡ್ ಮಾಡ್ಕೊಂಡು ಬರ್ತಾನೆ, ಆರ್ ನೋಡ್ಕೊಂಡು ಪೀಮ್ ಪೀಮ್ ಇಲ್ಲ ತುತ್ತೂರಿ ಊದ್ಕೊಂಡು ಜೋರಕ್ಕೆ ಕೂಗ್ತಾ ಎಲ್ಲಾರ್ಗು ಅನೌನ್ಸ್ ಮಾಡ್ತಾನ, ಬರ್ತಾ ಇದೀನಿ ನೋಡ್ರಿ ದಯವಿಟ್ಟು ಅಂತ. ಫುಲ್ ಗ್ಯಾಂಗ್ ಜೊತೆಗೆ ಬರ್ತಾನ? ಗೊತ್ತಾಗ್ದಂಗೆ ಸೈಲೆಂಟ್ ಆಗಿ ಬರ್ತಾನೆ. ಇಲ್ಲ ಬ್ರದರ್. ತುತ್ತೂರಿ ಊದ್ಕೊಂಡ್ ಬರ್ತಾನ? ತುತ್ತೂರಿ ಉದ್ರೆ ಎಲ್ಲ ಎದ್ದು ಬಿಡ್ತಾರೆ. ಮತ್ತೆ ಇಲ್ಲಿ ಕ್ರಿಸ್ತನು ಹೇಳ್ಬೇಕಾರೆ ಹೇಳ್ತಾರೆ 4:16 ತುತ್ತೂರಿ ಧ್ವನಿಯೊಡನೆ ಬರ್ತಾರೆ ಅಂತ ಹೇಳ್ತಾರೆ. ಆದ್ರೆ 5:7 ಏನ್ ಹೇಳ್ತಾರೆ? ಕಳ್ಳಂತರ ಬರ್ತಾರೆ ಅಂತ ಹೇಳ್ತಾರೆ. ಹೆಂಗ್ ಅರ್ಥ ಮಾಡ್ಕೊಳೋಣ? ಕಳ್ಳ ತುತ್ತೂರಿ ಊದ್ಕೊಂಡ್ ಬರ್ತಾನ? ಅಲ್ಲ, ಮತ್ತೆ ತುತ್ತೂರಿಗೂ ಇದಕ್ಕೂ ಸಂಬಂಧನೇ ಬರಲ್ವಲ್ಲ ಅಲ್ವರ. ಮತ್ತೆ ಹಂಗಾರೆ ಏನ್ ಅರ್ಥ? ಏನೋ ಅರ್ಥ ಇರ್ಬೇಕಲ್ವರ. ಇವಾಗ ಕಳ್ಳ ತುತ್ತೂರಿ ಉದ್ಕೊಂಡ್ ಬರಲ್ಲ ಅಂತಂದ್ರೆ ಕ್ರಿಸ್ತನ್ ಹೆಂಗೆ ತುತ್ತೂರಿ ಉದ್ಕೊಂಡ್ ಬರಕ್ ಸಾಧ್ಯ? ಹಿಂಗ್ ಕಳ್ಳದ್ರ ಬರಕ್ ಸಾಧ್ಯ? ಹಾಗಾದ್ರೆ ಏನೋ ಒಂದು ಮಾತು ಏನಾಗಿರ್ಬೇಕಿದ್ದಲ್ಲಿ ಅರ್ಥ ಇರಬೇಕು, ಏನೋ ಇದೆ. ಇನ್ನೊಂದು ವಾಕ್ಯ ಓದ ನೋಡಿದ್ದೀನಿ. ಇಲ್ಲಪ್ಪ ಅಂದ್ರೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಾಕ್ಯ. ಜೋಸಫ್ ಬ್ರದರ್ ಓದಿ. ಓದ್ಬೋದಾ ಜೋಸಫ್ ಬ್ರದರ್? ಬ್ರದರ್. ಇಬ್ಬರು ಪುರುಷರು ಪಕ್ಕನೆ ಇಲ್ಲ ಅವರ ಅಪೊಸ್ತಲ ಕೃತ್ಯಗಳು 1. ಹೌದು. ಇಬ್ಬರು ಪುರುಷರು ಪಕ್ಕರೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರುವ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ನೋಡ್ರ, ಯಾವ ಪ್ರಕಾರ ನೀವು ನೋಡ್ತಾ ಇದ್ದೀರೋ ಅದೇ ಪ್ರಕಾರ ಏನ್ ಮಾಡ್ತಾರೆ? ನೀವು ನೋಡ್ತಾ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತು ಬಂದ್ಬಿಡ್ತಂತೆ. ಯಾವ ಪ್ರಕಾರ ಹೋದ್ರೆ ಈ ತರ ಬಂದ್ಬಿಡ್ತಂತೆ. ನೋಡ್ತಾ ಇದ್ದೀರಲ್ಲ ಹಂಗೇ ಬರ್ತಾರಂತೆ. ಅದಕ್ಕೆ ಏನ್ರಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತು ಹೆಂಗ್ ಬರ್ತಾರಂತೆ?
ಕಳ್ಳನು ಬರೋ ರೀತಿ. ಅಲ್ಲರ ಪ್ರಕಟಣೆಯಲ್ಲಿ ಅದು ಕಳ್ಳಂತ ಹೇಳ್ತಾರೆ. ತುತ್ತೂರಿದ ಧ್ವನಿಯೊಡನೆ ಪ್ರಧಾನ ದೂತನೊಡನೆ. ಅದು ಥೆಸಲೋನಿಕದಲ್ಲಿ. ಪ್ರಕಟಣೆಯಲ್ಲಿ ಹೆಂಗ್ ಬರ್ತದೆ ವಾಕ್ಯ ಓದನ. ಪ್ರಕಟಣೆ 1ನೇ ಅಧ್ಯಾಯ 7ನೇ ವಾಕ್ಯ. ಜೋಸೆಫ್ ಬ್ರದರ್ ಓದ್ರಿ. ಇರಿ ಒಂದ್ ನಿಮಿಷ, ಅವರು ಎಲ್ಲರಿಗೂ ಅವಕಾಶ ಕೊಡೋಣ. ಸ್ವಲ್ಪ ಜೋಸೆಫ್ ಬ್ರದರ್ ಓದ್ರಿ. ಪ್ರಕಟಣೆ 1:7 ಬೈಬಲ್ನ ಪಕ್ಕದಲ್ಲಿ ಇಟ್ಕೊಳ್ರಿ. ಹೇಳಿದ ತಕ್ಷಣ ಜಗಜ್ಗನ್ ತೆಗೆದ್ಬಿಟ್ಟು ದಯವಿಟ್ಟು ಓದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಆಯ್ತಾ? ಪ್ರಕಟಣೆ 1:7. ಇಗೋ ಮೇಘಗಳೊಂದಿಗೆ ಬರುತ್ತಾನೆ. ನೋಡ್ರ, ಈಗೋ ಹೆಂಗ್ ಬರ್ತಾರಂತೆ? ಮೇಘಗಳೊಂದಿಗೆ ಬರುತ್ತಾನೆ. ಯೇಸು ಹೆಂಗ್ ಬರ್ತಂತೆ? ಮೇಘದ ಮೇಲೆ ಬರ್ತಾರಂತೆ. ಆಮೇಲೆ ನೆಕ್ಸ್ಟ್ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವು. ನೋಡ್ರ, ಎಲ್ಲಾರ ಕಣ್ಗಳು ಆತನನ್ನ ಕಾಣುವವು. ಏನಪ್ಪ, ಕಳ್ಳನ ಎಲ್ಲ ನೋಡಕತ್ತದ? ನೋಡ್ರಿ, ಎಲ್ಲಾರ ಕಣ್ಗಳು ಏನ್ ಮಾಡ್ತಂತೆ? ಆತನ್ನ ಕಾಣ್ತಾವಂತೆ. ಇದೆಂಗೆ? ಎಲ್ಲಾ ಕಣ್ಗಳು ಆತನ ಕಾಣ್ತಾವ. ಆಮೇಲೆ ನೆಕ್ಸ್ಟ್ ಆತನನ್ನು ಇರಿದವರು ಸಹ ಕಾಣುವರು. ನೋಡ್ರ, ಆತನ ಇರಿದವರು ಸಹ ಏನ್ ಮಾಡ್ತಂತೆ? ಕಾಣುವರು. ಯೇಸು ಕ್ರಿಸ್ತನ್ ತೂಯ್ದವರು ಕೂಡ ಏನ್ ಮಾಡ್ತಂತೆ? ಯೇಸು ಕ್ರಿಸ್ತನ ನೋಡ್ತಾರಂತೆ. ನೋಡ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸರೋಳೆ ಅಲ್ಲರ. ಇವಾಗ ಇನ್ನೊಂದು ವಾಕ್ಯ ಓದೋಣ. ಯೇಸು ಕ್ರಿಸ್ತ ಹೇಳ್ತಾರೆ ಇಲ್ಲಿ, ಯೋಹಾನ 14:19 ಓದಿ. ಜಾನ್ 14:19 ಓದ್ರಿ. ಓದ್ರಿ ಯಾರ ಬ್ರದರ್ ಸಿಸ್ಟರ್ಸ್? ಹೇಳಿ, ಮೋಹನ್ ರಾಜ್ ಬ್ರದರ್ ಓದ್ತೀರಾ? ಇನ್ನೂ ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ಏನ್ ಮಾಡಲ್ಲ? ನನ್ನ ನೋಡುವುದಿಲ್ಲ. ಅರೆ ಏನಪ್ಪಾ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕ ಯೇಸು ಕ್ರಿಸ್ತನೇ ನೋಡಲ್ಲ ಅಂತ ಅಂದ್ಬಿಟ್ರು. ಎಂದಿಗೂ ನೋಡಲ್ವಂತೆ. ನಾವು ಕಾಣೋ ಬೈಬಲಲ್ಲಿ ಏನ್ರಿ ನೋಡಲ್ಲ ಅಂತ ಕರೆ. ಇಂಗ್ಲೀಷಲ್ಲಿ ಹೇಳಿದ್ರೆ ನೋಡ್ಬೇಕಾದ್ರೆ ದ ವರ್ಲ್ಡ್ ಶಲ್ ಸಿ ಮೀ ನೋ ಮೋರ್ ಅಂತ ಹೇಳಿದ್ರೆ, ಇನ್ ಎಂದೆಂದಿಗೂ ಕ್ರಿಸ್ತನ ಲೋಕ ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ಪ್ರಕಟಣೆ 1:7 ಏನ್ ನೋಡ್ತೀರಿ? ಎಲ್ಲಾರ ಕಣ್ಗಳು ಆತನ ಕಾಣುವವು. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಎಲ್ಲರೂ ನೋಡಲ್ಲ ಅಂತ ಹೇಳ್ತಾವ್ರೆ. ಆದ್ರೆ ಇಲ್ಲೇ ಪ್ರಕಟಣೆಯಲ್ಲಿ ಏನ್ ಹೇಳ್ತಾರೆ? ಎಲ್ಲಾರು ಆತನ ನೋಡ್ತಾರೆ ಅಂತ ಹೇಳ್ತಾರೆ. ಇದು ಹೆಂಗೆ ಅರ್ಥ ಮಾಡ್ಕೊಳೋದು? ಒಂದ್ ಕಡೆ ಕಳ್ಳನ್ ತರ ಬರ್ತಾರೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ತುತ್ತೂರು ಇಟ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಏನು ಹೊಂದಾಣಿಕೆನ ಆಗಲ್ವಲ್ಲಪ್ಪ? ಇನ್ನೊಂದ್ ಕಡೆ ಎಲ್ಲಾರ ಕಣ್ಗಳು ನೋಡ್ತಾರೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಏನ್ರಿ ಲೋಕ ನೋಡೋದಿಲ್ಲ ಅಂತ ಹೇಳ್ತಾರೆ. ಹೆಂಗ್ ಹೊಂದಾಣಿಕೆ ಮಾಡೋದು? ಎರಡು ಹೊಂದಾಣಿಕೆನ ಆಗಲ್ವಲ್ಲ. ಮತ್ತೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇದರಲ್ಲಿ ಮುಖ್ಯವಾಗಿರೋಂಥ ಅರ್ಥ ಏನು ಅಂತ ನಾವು ಹುಡುಕ್ಬೇಕು. ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ಈ ವಾಕ್ಯಗಳನ್ನ ಅರ್ಥ ಮಾಡ್ಕೊಬೇಕಂದ್ರೆ, ನಾವು ಇಷ್ಟು ದಿನ ಪಾಠ ಹೇಳ್ಕೊಡಿ. ನೋಡಿ, ಏನ್ ಹೇಳ್ಕೊಡಿದ್ರಿ? ಹೌ ಟು ಸ್ಟಡಿ ದ ಬೈಬಲ್. ಬೈಬಲ್ನ ಹೇಗೆ ಓದೋದು ಅದಕ್ಕೊಂದು ಕ್ರಮ ಇದೆ ಅಲ್ವರ. ಸುಮ್ಮನೆ ವಾಕ್ಯ ಇಟ್ಕೊಂಡ್ಬಿಟ್ಟು ಏನೋ ಹಂಗೆ ಹೇಳ್ಬಿಟ್ಟಕ್ಕೆ ಅಥವಾ ಏನೋ ಹಂಗೆ ಅರ್ಥ ಮಾಡ್ಕೊಳಕ್ ಸಾಧ್ಯನಾ? ಇಲ್ಲ ರೀ. ವಾಕ್ಯನ ಅರ್ಥ ಮಾಡ್ಕೊಳಕ್ಕೆ ಕ್ರಮ ಇದೆ. ಅದಕ್ಕೆ ನಾವು ಏನ್ ಮಾಡ್ಕೊಂಡು ಈ ವಾಕ್ಯನ ಅರ್ಥ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಏನ್ ಅರ್ಥ ಮಾಡ್ಬೇಕು? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಯೇಸು ಕ್ರಿಸ್ತು ಏನ್ರಿ ಹೇಗ್ ಬಂದ್ರು ಮೊದಲನೇ ಬರುವಿಕೆಯಲ್ಲಿ, ಹೇಗ್ ಸತ್ರು ಆಮೇಲೆ ಹೇಗೆ ಪುನರುತ್ಥಾನ ಆಗಿದ್ದಾರೆ, ಆಮೇಲೆ ಇವಾಗ ಹೇಗಪ್ಪ ಇದ್ದಾರೆ ಅಂತ ಇಷ್ಟು ಮಾತುಗಳನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಯೇಸು ಕ್ರಿಸ್ತು ಹೇಗ್ ಬರ್ತಾರೆ ಅಂತ ಅರ್ಥ ಮಾಡ್ಕೊಳಕ್ ಸಾಧ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಭೂಲೋಕಕ್ಕೆ ಹೇಗ್ ಬಂದ್ರು, ಹೇಗ್ ಸತ್ರು, ಹೇಗ್ ಪುನರುತ್ಥಾನ ಆದ್ರು, ಮತ್ ಇವಾಗ ಹೇಗಪ್ಪ ಇದ್ದಾರೆ ಅಂತ ಗೊತ್ತಾದ್ರೆ ಮಾತ್ರ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಹೇಗ್ ಬರ್ತಾರೆ ಅಂತ ನಮ್ಗೆ ಗೊತ್ತಾಗದ್ರಿ. ಇದೆಲ್ಲ ಗೊತ್ತಾಗದೆ ಸುಮ್ಮನೆ ಬರ್ತಾರೆ ಹಂಗೆ ಭಾವಿಸ್ಕೊಂಡು ಕೂತಿದ್ರೆ ನಾವು ಸುಮ್ಮನೆ ಕಲ್ಪನಾ ಕಥೆಗಳನ್ನ ನೆನ್ಸ್ಕೊಂಡು ಕೂತಿರ್ಬೇಕಾಯ್ತದೆ ಅಲ್ವಾ? ನೋಡಿ, ಅದಕ್ಕೆ ಫಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತು ಪರಲೋಕದಲ್ಲಿ ದೇವರ ಜೊತೆಗೆ ಏನಾಗಿದ್ರು? ದೇವರ ವಾಕ್ಯವಾಗಿದ್ರು, ದೇವರ ವಾರ್ತೆ ಆಗಿದ್ರು, ಲೋಗೋಸ್ ಆಗಿದ್ರು, ಅದರ ಪ್ರಧಾನ ದೂತನಾಗಿದ್ರು, ದೇವರ ಬಲಗಡೆಯಲ್ಲಿ ಏನಾಗಿದ್ರು ಇದ್ರು. ಎಲ್ಲ ಏನ್ರಿ ಆತರ ಮುಖಾಂತರ ಸೃಷ್ಟಿ ಮಾಡಲ್ಪಟ್ಟಿತ್ತು. ನೋಡ್ಬೇಕಾದ್ರೆ ಅವರು ಒಂದು ಆತ್ಮೀಕ ಶರೀರದಲ್ಲಿ ಪರಲೋಕ ತಂದೆ ದೇವ್ರ ಜೊತೆಗೆ ಏನಾಗಿದ್ರು? ಅವ್ರಿಗಿದ್ರು. ಆದ್ರೆ ಭೂಲೋಕಕ್ಕೆ ಬರ್ಬೇಕಾದ್ರೆ ಹೆಂಗ್ ಬಂದ್ರು? ಯಾರ ಗರ್ಭದಲ್ಲಿ ಜನ್ಮ ತೊಗೊಂಡಿದ್ದವ್ರು? ಮರಿಯಾಳ ಗರ್ಭದಲ್ಲಿ. ಮಾಂಸ ಶರೀರದಲ್ಲಿ ಜನ್ಮ ತಗೊಂಡ್ರು. ಜನ್ಮ ತಗೊಂಡು ಅದೇ ಮಾಂಸಿಕ ಶರೀರದಲ್ಲಿ ಶಿಲುಬೆ ಮೇಲೆ ಏನ್ ಮಾಡೋದು? ತನ್ನ ಪ್ರಾಣನ ಕೊಟ್ರು. ಹೌದಾ ಇಲ್ವಾ? ಕೊಟ್ರ ಇಲ್ವಾ? ಅಲ್ವರ ಆ ಮಾಂಸಿಕ ಶರೀರನ ಯೇಸು ಕ್ರಿಸ್ತು ಏನಕ್ಕೆ ಶಿಲುಬೆ ಪ್ರಾಣ ಕೊಟ್ರು? ಏನಕ್ಕೆ ಪ್ರಾಣ ಕೊಟ್ಟಿದ್ದ ಯೇಸು ಕ್ರಿಸ್ತು ಅಂತ ಹೇಳ್ತಾರೆ. ಎಸ್, ನಮ್ಮ ಪಾಪಗಳಿಗೋಸ್ಕರ ಆದಾಮಿಂದ ಬಂದಂತ ಮರಣದನ್ನ ವಿಮೋಚನೆ ಮಾಡ್ಬೇಕು ಅಂತಂದ್ರೆ ಒಂದು ಪಾಪ ಇಲ್ದಿರಂತ ಒಬ್ಬ ಪರಿಶುದ್ಧವಾಗಿರಂತ ಒಂದು ದೇಹನ ದೇವ್ರಿಗೆ ಅರ್ಪಿಸ್ಬೇಕಾಗಿತ್ತು. ಬೈಬಲ್ ರ್ಯಾನ್ಸಮ್ ಕ್ಲಾಸ್ ಓದಿಲ್ಲ ಏನ್ರಿ? ಬರೆಗೆ ಬರೆ, ಏಟಿಗೆ ಏಟು, ಕಣ್ಣಿಗೆ ಕಣ್ಣು, ಪ್ರಾಣಕ್ಕೆ ಬದಲಾಗಿ ಪ್ರಾಣ.
ಜೀವಕ್ಕೆ ಬದಲಾಗಿ ಜೀವ ಅಲ್ವರ. ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ, ಯೋಹಾನ 6ನೇ ಅಧ್ಯಾಯ 51ನೇ ವಾಕ್ಯ. ಯೋಹಾನ 6:51. ಗೋಪಾಲ ಬ್ರದರ್ ಓದ್ತೀರಾ? ಓದ್ತೀನಿ brother. 6:51 brother. ಯೋಹಾನ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿ. ನೋಡ್ರ, ನಾನು ಕೊಡಂತ ರೊಟ್ಟಿ ನನ್ನ ಮಾಂಸವೇ, ನನ್ನ ದೇಹ ರೀ, ನನ್ನ ದೇಹನ ಕೊಡ್ತಾ ಇದ್ದೀನಿ. ಇದೇನು ಕೊಡ್ತೀನಿ? ಲೋಕಕ್ಕೆ ಜೀವಕ್ಕಾಗಿ ಏನ್ ಮಾಡ್ತಾ ಇದ್ದೀನಿ? ಕೊಡ್ತಾ ಇದ್ದೀನಿ. ನೋಡ್ರ, ಅದಕ್ಕೆ ಬೈಬಲ್ ಹೇಳ್ತಾರಲ್ಲ, ಏನ್ ಹೇಳ್ತಾರೆ? ದೇವ್ರಿಗೆ ಯಜ್ಞ ನೈವೇದ್ಯಗಳಲ್ಲಿ ಇಷ್ಟವಿರಲಿಲ್ಲ. ಅದಕ್ಕೆ ದೇವ್ರ ಏನ್ ಮಾಡಿದ್ರು? ಯೇಸು ಕ್ರಿಸ್ತ ಭೂಲೋಕ ಕಳಿಸ್ಬೇಕ್ರೆ ಒಂದು ಶರೀರನ ಸಿದ್ಧ ಮಾಡಿ ಏನ್ ಮಾಡಿದ್ರು? ದೇಹನ ಸಿದ್ಧ ಮಾಡಿ ಕಳಿಸೋದು ಅಂದ್ರ. ಅದಕ್ಕೆ ಹೇಳ್ತಾರಲ್ಲ, ಭೂಲೋಕ ಬರ್ಬೇಕಾರೆ, ಈಗೋ ದೇವ್ರೆ ನಿನ್ ಚಿತ್ತವನ್ನು ನೆರವೇರಿಸೋದಕ್ಕೆ ಬರ್ತಾ ಇದ್ದೀನಿ. ಎಲ್ಲಿ? ಯಾವ ದೇಹದಲ್ಲಿ? ಈ ದೇಹದಲ್ಲಿ ದೇವ್ರೆ ನಿನ್ ಚಿತ್ತ ನೆರವೇರಿಸೋದಕ್ಕೆ ಬರ್ತಾ ಇದ್ದೀನಿ. ಏನ್ ದೇವ್ರ ಚಿತ್ತ? ಅಂದ್ರೆ ಹೋರಿ ಎತ್ತುಗಳ ಒಂದು ರಕ್ತಗಳ ಮುಖಾಂತರ ಪಾಪ ನಿವಾರಣೆ ಆಗೋದು ಅಸಾಧ್ಯ. ಅದರಿಂದ ಆ ದೇಹಗಳ ಮುಖಾಂತರ ಮನುಷ್ಯನಿಗೆ ರಕ್ಷಣೆ ತರೋದು ಏನಾಗ್ತಾ ಇರಲ್ಲ, ಆಗ್ತಾ ಇರಲಿಲ್ಲ. ಅದರಿಂದ ದೇವರೇ ನೀನ್ ಸಿದ್ಧ ಮಾಡಿದ್ಯಲ್ಲ, ಆ ದೇಹದಲ್ಲಿ ಬಂದು ನಾನೇನ್ ಮಾಡ್ತೀನಿ? ನಿನ್ ಚಿತ್ತನ ನೆರವೇರಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲಿದೆ ವಾಕ್ಯ? ನೋಡಿ ಓದನ. ಇಬ್ರಿಯರು 10ನೇ ಅಧ್ಯಾಯ. ಇಲ್ಲಿ ರಾಜೇಂದ್ರ ಗೌಡ ಬದರ್ ಓದ್ತೀರಾ? ಇಬ್ರಿಯರು 10ನೇ ಅಧ್ಯಾಯ 4ನೇ ವಾಕ್ಯ ಓದಿ ಬದರ್. 4 ಮತ್ತು 5. ಜ್ಞಾಪಕವಾದಂಟು, ಹೋರಿಗಳ ಮತ್ತು ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆ ಅಲ್ಲ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಸರ್ವಾಂಗ ಹೋಮಗಳಿಂದಾಗಿಯೂ ದೋಷ ಪರಿಹಾರಿಕೆ ಯಜ್ಞಗಳಿಂದಾಗಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನ ಕುರಿತು ಬರೆದಿದೆ ಎಂದು ಹೇಳಿದ. ದೇಹ ಸಿದ್ಧ ಮಾಡಿದ್ಯಾ? ಯಾಕೆ ದೇಹ? ಈ ದೇಹದಲ್ಲೇ ನೀನು ಪ್ರಾಣನ ಅರ್ಪಿಸ್ಬೇಕು ಅಂದ್ಬಿಟ್ಟು ದೇವ್ರ ಪ್ಲಾನ್ ಮಾಡಿಂದ ಈ ದೇಹನ ಬರ್ತಾರೆ. ಈ ದೇಹನ ಕೊಟ್ಟಿದ್ದೇನ್ರಿ ಇಡೀ ಲೋಕ ಜನಗಳಿಗೆ ವಿಮೋಚನೆಕ್ಕಾಗಿ. ಅಲ್ಲೇ ಓದಿ, ಇಲ್ಲಿ 19 ಮತ್ತು 20ನೇ ವಾಕ್ಯ. ಅದಲ್ಲೇ ಓದಿ 19 ಮತ್ತೆ 20ನೇ ವಾಕ್ಯ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡ್ರ, ಎಷ್ಟು ಕ್ಲೀನ್ ಆಗಿದೆ ನೋಡ್ತೀನಿ. ಆತನ ಶರೀರ ಎಂಬತ್ತ ತೆರೆ ಮುಖಾಂತರ, ಅದರ ಆತ ದೇಹ ಎಂಬತ್ತ ತೆರೆ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಿ ನಮಗೆ ಧೈರ್ಯ ಉಂಟಾಗುತ್ತೆ. ಆಲಯದಲ್ಲಿ ತೆರೆ ಐತಲ್ಲ, ಯೇಸು ಸುತ್ತಕ್ಕೆ ಆಲಯ ತೆರೆ ಮೇಲಿನ ಓಪನ್ ಆಗ್ಬಿಡ್ತು ಅಂತೀರಿ. ಈ ತೆರೆ ಓಪನ್ ಆಗಿದ್ದ ಪರಲೋಕಕ್ಕೆ ಹೋಗೋದಿಕ್ಕೆ ಏನಾಯ್ತಂತೆ? ಒಂದು ಮಾರ್ಗ ಸಿದ್ಧ ಆಯ್ತಂದ್ರೆ ಯಾರ ಮುಖಾಂತರ? ಕ್ರಿಸ್ತನ ದೇಹದ ಮುಖಾಂತರ. ದೇಹದ ಏನ್ ಮಾಡಿದ್ರು? ಇಡೀ ಲೋಕ ಜನಗಳಿಗೆ ವಿಮೋಚನೆಗಾಗಿ ಅರ್ಪಿಸ್ಬಿಟ್ರ. ದೇಹ ಒಟ್ಟೋಯ್ತು, ಇಟ್ ಇಸ್ ಗಾನ್ ಫಾರ್ ಎವರ್ ಅಲ್ವರ. ಬಲಿ ಪೀಠದ ಯಜ್ಞ ಕೊಟ್ಟಿ ಅದು ಸುಟ್ಟು ಭಸ್ಮ ಆಗಿದ್ಮೇಲೆ, ಅದೆಲ್ಲ ಸುಟ್ಟು ಏನ್ರೆ ಬೂದಿ ಆಗಿದ್ಮೇಲೆ ತಿರ್ಗಾ ಅದೇ ಬಲಿ ವಾಪಸ್ ತೊಗೊಳಕ್ ಆಗ್ತದ? ಆಗ್ತದ? ಇಲ್ಲ. ಕುರಿಮರಿ ಕಡ್ದಿದಾಯ್ತು, ಕುರಿಮರಿ ಒಟ್ಟೋಗಿದಾಯ್ತು, ಇಲ್ಲೆಲ್ಲ ಕುರಿಮರಿ ವಾಪಸ್ ಬೇಕಾದ್ರೆ ಬರ್ತದಾ? ಇಲ್ಲ, ಹೊಟ್ಟೋಯ್ತು, ಮುದೋಯ್ತು. ಕರ್ತನಲ್ಲಿ ಪ್ರೀತಿ ಅಂತ ಸಗಳೇ, ಅದು ಯಾವತ್ತಿಗೂ ಬರಕ್ಕೆ ಸಾಧ್ಯ ಇಲ್ಲ ಅಲ್ವರ. ನೋಡಿ ವಾಕ್ಯ ಓದನ. ಏಷಯ 53ನೇ ಅಧ್ಯಾಯ 10 ಮತ್ತು 12. ಇಲ್ಲಿ ಸೈಮನ್ ಸೊಸಾಲಿಕರ್ ಬದಲ್ ಲೈನ್ ಇದ್ದೀರಾ? ಸೈಮನ್ ಸೊಸಾಲಿಕರ್ ಬದಲ್ ಓದ್ತೀರಾ? ಓದ್ತೀನಿ ಬ್ರದರ್. ಓಕೆ. ಯಾಕೆ ತುಂಬಾ ಲೇಟ್ ಆಗಿ ಬಂದ್ಬಿಟ್ರೆ? ಇಂಟರ್ನೆಟ್ ನೆಟ್ ಅದಕ್ಕೆ ಹೇಳೋದು 5 ನಿಮಿಷ ಮುಂಚೆ ಇದ್ದೇನೆ ಅಂತ ಗೊತ್ತಾ? ಅವನನ್ನು ಜಜ್ಜುವುದು ಕರ್ತನ ಸಂಕಲ್ಪವಾಗಿತ್ತು. ಅವನನ್ನು ಜಜ್ಜುವುದು ಕರ್ತನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ, ಯಜ್ಞ ನೈವೇದ್ಯಕ್ಕಾಗಿ ಅರ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿ ಆಗುವನು, ತನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನೋಡ್ರ, ದೇವರ ಸಂಕಲ್ಪ ಈ ತರ ಆಗ್ತಾರೆ, ಅವ್ರ ಕೈಯಲ್ಲಿ ನೆರವೇರ್ತಾರೆ. ಏನು?
ಏನು ಪ್ರಾಯಶ್ಚಿತ ಯಜ್ಞವಾಗಿ ಅರ್ಪಿಸೋದು ದೇವ ಸಂಕಲ್ಪ. ಆಮೇಲೆ 12ನೇ ವಾಕ್ಯ ಬದ 12th ವರ್ಸ್. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರ್ಯವನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರಿ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದ್ದನಲ್ಲ. ಪ್ರಾಣವನ್ನು ದಾರಿ ಎರೆದ್ರಂತಾರೆ. ಪ್ರಾಣ ದಾರ ಹೇಳ್ಬಿಟ್ರು, ಕೊಟ್ಬಿಟ್ರು ಅವ್ರ ಜೀವನ. ಹಾಗಾದ್ರೆ ಯೇಸು ಕ್ರಿಸ್ತು ಅದೇ ದೇಹದಲ್ಲಿ ಬರಕ್ ಸಾಧ್ಯನಾ? ಖಂಡಿತವಾಗೂ ಏನಿಲ್ಲ, ಸಾಧ್ಯನೇ ಇಲ್ಲ ರೀ. ಅದಕ್ಕೆ ಯೇಸು ಕ್ರಿಸ್ತನ ದೇಹ ಆದಾಮ್ಗೆ ವಿಮೋಚನೆಗೆ ಅಂತ ಒಟ್ಟಾಯ್ತು ರೀ. ಯೇಸು ಕ್ರಿಸ್ತು ಇವತ್ತು ಆ ದೇಹದಲ್ಲಿಲ್ಲ ರೀ. ಅದರ ಯೇಸು ಕ್ರಿಸ್ತು ಆ ದೇಹ ಏನಾಗ್ಬಿಡ್ತು? ಆದಾಮ್ಗೆ ಪ್ರಾಣಕ್ಕಾಗಿ ಪ್ರಾಯಶ್ಚಿತ್ತವಾಗಿ ಕೊಟ್ಟೋಯ್ತು. ಇವತ್ತು ಯೇಸು ಕ್ರಿಸ್ತು ಇರೋದು ಎಂತ ದೇಹ ಗೊತ್ತಾ? ಆತ್ಮಿಕ ದೇಹ. ಆತ್ಮಿಕ ಶರೀರದಲ್ಲಿ ಏನ್ ಮಾಡಿರೋದು? ದೇವರು ಕ್ರಿಸ್ತನ್ನ ಪುನರ್ತನ ಮಾಡಿರೋದ್ರಿ. ಎಲ್ಲಿದೆ ವಾಕ್ಯ? 1ನೇ ಪೇತ್ರ 3ನೇ ಅಧ್ಯಾಯ 18ನೇ ವಾಕ್ಯ. 1ನೇ ಪೇತ್ರ 3:18 ಓದ್ರಿ. 1ನೇ ಪೇತ್ರ 3:18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ನೋಡ್ರ, ಕ್ರಿಸ್ತನು ಸಹ ಏನಂತೆ? ನೀತಿವಂತರಿಗಾಗಿ ಅಂತೆ ಅನೀತಿವಂತರಿಗೆ ನೀತಿವಂತನಾಗಿ ಅನೀತಿವಂತರಿಗೆ ಏನ್ ಮಾಡಂತೆ? ಪ್ರಾಣನ ಕೊಟ್ಟರಂತೆ. ಅದರ ಏನ್ರಿ? ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟು ಆತ್ಮ ಸಂಬಂಧ ಅಂತ ಬದುಕೋನಾದ. ನೋಡ್ರ, ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ರೆ ಈ ವಾಸ್ ಡೆಡ್, ಈ ಡೈಡ್ ಇನ್ ದ ಫ್ಲೆಶ್, ರಿಸರೆಕ್ಟೆಡ್ ಇನ್ ದ ಸ್ಪಿರಿಟ್. ಆತ್ಮೀಕ ಶರೀರದಲ್ಲಿ ಕ್ರಿಸ್ತನ್ ಏನ್ ಮಾಡಿರೋದು? ಅವರು ಎಪ್ಸಿರೋದು ಅಲ್ದರ. ನೋಡಿ ವಾಕ್ಯ ಇನ್ನೊಂದು ಅಲ್ಲಿ ಇಬ್ರಿಯರು 1ನೇ ಅಧ್ಯಾಯ 3 ಮತ್ತು 4 ಓದಿ. ಇಬ್ರಿಯರು 1ನೇ ಅಧ್ಯಾಯ 3 ಮತ್ತು 4. ಈತನು ದೇವದೂತರಿಗಿಂತಲೂ 3 ದೇವರ ಪ್ರಭಾವವು ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪ ಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಳಿಯಲ್ಲಿ ಆಶಾರೂಢನಾದನು. ನೋಡ್ರ, ಎಲ್ಲಾ ಪಾಪ ಅವ್ರು ಶುದ್ಧಿ ಮಾಡಿದ್ಮೇಲೆ ದೇವರ ಬಲಗಡೆಯಲ್ಲಿ ಏಸು ಕೂತಾನೆ. ಹೆಂಗೆ? ಇದೇ ಮಾಂಸ ಇದೇ ದೇಹದಲ್ಲಿ ಹೋಗ್ಬಿಟ್ಟ. ಯೋಚನೆ ಮಾಡ್ರಿ, ದೇವ್ರು ಹೆಂಗಿದಾರ್ರಿ? ಎಂತ ಪ್ರಕಾಶವಾಗಿರಂತ ಅಗಮ್ಯಂತ ಬೆಳಕಲ್ಲಿ ವಾಸ ಮಾಡಂತ ದೇವರು ಈ ಒಂದು ಸ್ವಭಾವದಲ್ಲಿ ಕ್ರಿಸ್ತನ್ ಏನಾಗಿರೋದು? ಇವತ್ತು ಪುನರ್ತನಾಗಿರೋದು ಅಲ್ದರ. ಅದಕ್ಕೆ ದೇವರ ಬಲಗಲ್ಲಿ ಕೂತ್ಕೊಬೇಕಾದ್ರೆ ಇದೇ ಮಾಂಸಿಕ ದೇಹದಲ್ಲಿ ಹೋಗ್ತಾರ. ಸತ್ಯವೇದನೆ ಹೇಳ್ತಾರೆ, ರಕ್ತ ಮಾಂಸ ಪರಲೋಕ ರಾಜ್ಯಕ್ಕೆ ಏನಾಗಲ್ಲ, ಸಾಧ್ಯವಿಲ್ಲ. ಯೇಸು ಕ್ರಿಸ್ತ ಪರಲೋಕ ಹೋಗಬೇಕು, ಹೆಂಗ ಇರಬೇಕು? ಆತ್ಮಿಕ ಶರೀರದಲ್ಲಿ. ಎಂತ ಆತ್ಮಿಕ ಶರೀರ ಅಂತಂದ್ರೆ ನಮ್ಮ ತಂದೆಯ ದೇವರಿಗಿರಂತ ಸೇಮ್ ಆತ್ಮಿಕ ಶರೀರ, ದೈವಿಕ ಸ್ವಭಾವದಲ್ಲಿ ಇವತ್ತು ಯೇಸು ಕ್ರಿಸ್ತ ಇದ್ದಾರೆ. ವಾಕ್ಯ ಓದ ನೋಡಿ ಹೆಂಗಿದೆ ದೈವಿಕ ಸ್ವಭಾವದ ಸ್ಪೆಷಾಲಿಟಿ ಏನು ಓದೋಣ. 1ನೇ ತಿಮೋತಿ 6ನೇ ಅಧ್ಯಾಯ 16ನೇ ವಾಕ್ಯ. 1ನೇ ತಿಮೋತಿ 6:16. ಯಾರು ಓದ್ತೀರಾ? ಸೈಮನ್ ಸೋಸಾಲಿಕರ್ ಬ್ರದರ್, ಗೋಪಾಲ ಬ್ರದರ್, ರಾಜೇಂದ್ರ ಬ್ರದರ್, ಜೋಸಫ್ ಬ್ರದರ್. ಕರ್ತನು ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿಯಲ್ಲಿ ವಾಸ ಮಾಡುವವನಾಗಿದ್ದಾನೆ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ನೋಡ್ರ, ಮನುಷ್ಯರಲ್ಲಿ ಯಾರು ಆತನ ಕಾಣಲಿಲ್ಲ, ಕಾಣಲಾರರು. ಆತನಿಗೆ ಮಾನವೂ ನಿತ್ಯಾಧಿಪತ್ಯವೂ ಇರಲಿ, ಆಮೇನ್. ಇಂಥ ಒಂದು ಮಹಿಮೆ ಶರೀರದಲ್ಲಿ ಇವತ್ತು ಯೇಸು ಕ್ರಿಸ್ತಿರೋದು. ಇವತ್ತು ಯೇಸು ಕ್ರಿಸ್ತಿರೋದು ಯೋಚನೆ ಮಾಡಿ, ಪುನರ್ತನ ಇಂಥ ಮಹಿಮೆ ಶರೀರದಲ್ಲಿ ಅಲ್ವರ. ಅದಕ್ಕೆ ಅಪೋಸ್ಟಲ್ ಪೌಲು ಕಾಣಿಸ್ಕೊಂತಾರೆ. ಡಮಸ್ಕಸ್ಗೆ ಹೋಗ್ತಾ ಇರ್ಬೇಕಾರೆ ಅಪೋಸ್ಟಲ್ ಪೌಲು ಕಾಣಿಸ್ಕೊಂತಾರೆ. ಅಪೋಸ್ಟಲ್ ಪೌಲ್ ಕಣ್ಗಳೇನಾಗೋದ್ವ? ಏನಾಯ್ತು? ಕುರುಡಾಗೋಯ್ತು. ಯಾಕೆ ಕುರುಡಾಗೋಯ್ತು ಅಂತಂದ್ರೆ ಯೇಸು ಕ್ರಿಸ್ತ ಹೆಂಗಿದ್ರು ಗೊತ್ತಾ ನೋಡೋದಿಕ್ಕೆ? ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ, ಯೇಸು ಕ್ರಿಸ್ತ ಹೆಂಗಿದ್ರು ಅಂತ ನೋಡೋದಕ್ಕೆ ಬೆಳಕಾಗಿದೆ. ಹೋದ್ರಿ ಯಾವ ಬೆಳಕು? ಅಪೋಸ್ಟಲ ಕೃತ್ಯಗಳು 26:13 ಓದಿ. ಯಾವ ತರ ಬೆಳಕು ಓದನ? ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ, ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ಏನ್ರಿ? ಯಾವ ಹೊಳಪಂತೆ? ಸೂರ್ಯನ ಹೊಳಪಿಗಿಂತ. ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ. ಏನಪ್ಪ? ಸೂರ್ಯನ ಹೊಳಪಿಗಿಂತ ಬ್ರೈಟ್ ಆಗಿದೆ ಯಾವ್ದಾರ ಇದೆಯಾ? ಸೂರ್ಯನ್ಗಿಂತ ಬ್ರೈಟ್ ಯಾವ್ದಾರ ಇದೆಯಾ? ಇಲ್ಲ. ಮತ್ತೆ ಇಷ್ಟು ಯೋಚನೆ ಮಾಡ್ತಿಲ್ಲ ಉತ್ತರ ಕೊಡಕ್ಕೆ. ಅಲ್ವರ, ಸೂರ್ಯನ್ಕಿಂತ ಬೆಳಕಿನ ಯಾವ್ದಿಲ್ಲ. ಅದು ಎಂತ ಸೂರ್ಯ ಅಂತೆ? ಮಧ್ಯಾಹ್ನ ಸೂರ್ಯನ್ಕಿಂತ ಬೆಳಕಿಗಿಂತ ಒಳಪ ಅಂತಾರಿ. ಏನ್ರಿ? ಮಧ್ಯಾಹ್ನ ನೆತ್ತಿ ಮೇಲೆ ಸೂರ್ಯ ಕಣ್ಣೆತ್ಬಿಟ್ಟಿಗೆ ನೋಡಕತ್ತ? ಕಣ್ಣೇನಾಯ್ತದ?
ಕಣ್ಣು ಮಬ್ಬಾಗ್ಬಿಡ್ತದೆ. ಒಂದ್ 2 ಸೆಕೆಂಡ್ ಕಣ್ಣೇ ಕಾಣಿಸಲ್ಲ ನಮ್ಗೆ, ಇವು ಒಂಥರ ಆಗ್ಬಿಡ್ತಾರಲ್ವರ. ಅದಕ್ಕಿಂತ ಬ್ರೈಟ್ ಅಂತಾರೆ ಯಾರು? ಕ್ರಿಸ್ತರಂತೆ. ಯೋಚನೆ ಮಾಡಿ, ಎಂತ ಮಹಿಮೆ ಶರೀರ ಅದ್ರ ದೇವದೂತರಿಗಿಂತ ಉನ್ನತವಾಗಿರಂತ ಮಹಿಮೆ ಶರೀರದಲ್ಲಿ ಇವತ್ತು ಯಾರಿರೋದೆ? ಇರೋದು. ಅರ್ಥ ಮಾಡ್ಕೊಳ್ರಿ, ಸಾಮಾನ್ಯ ಅಲ್ಲ ರೀ ಅದರ. ಅದಕ್ಕೆ ಏನ್ರಿ ಈ ಒಂದು ಮಹಿಮೆ ಶರೀರದ ಕ್ರಿಸ್ತನ್ನ ಆಕ್ಚುಲಿ ಸಭೆ ಯಾವಾಗ ಗೊತ್ತಾ ನೋಡೋದು? ಯಾವಾಗ ನೋಡ್ತಾರೆ ಅಂತಂದ್ರೆ, ನಾವೆಲ್ಲ ಸತ್ಯಪ್ಪು ನೋಡ್ತಾನಾಗಿ ಕ್ರಿಸ್ತನ ಮಹಿಮೆ ಶರೀರದಲ್ಲಿ ನೋಡ್ತೀವಿ ಗೊತ್ತಾ, ಮುಖಾಮುಖವಾಗಿ. ಅವಾಗ ನಾವು ನೋಡೋದು ಇಂಥ ಶರೀರನ ಅಲ್ವರ. ನಾವ್ ಯಾವಾಗ ನೋಡೋದು ಯೇಸು ಕ್ರಿಸ್ತನ ಮಹಿಮೆ ಶರೀರ ಮುಖಾಮುಖವಾಗಿ? ಸಮಾಧಾನ ಸತ್ಯ ಪುನರುತ್ಥಾನದ ನಂತರ. ಇಲ್ಲಿದೆ ವಾಕ್ಯ ನೋಡ್ರಿ, ಇಲ್ಲಿ 1 ಯೋಹಾನ 3:2. 1 ಯೋಹಾನ 3:2 ಓದಿ ಯಾರಾದ್ರು? 1 ಯೋಹಾನ 3:2. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವುದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆಂದು ಬಲ್ಲೆವು. ನೋಡ್ರ, ಇನ್ನೇನಾಗ್ತದೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಕ್ರಿಸ್ತನ ಪ್ರತ್ಯಕ್ಷದಾಗ ಆತಂತ್ರ ಇರ್ತೀವಿ ಅಂತ ಮಾತ್ರ ಬಲ್ಲೆವು. ನೋಡ್ರಿ ಎಷ್ಟು ಕ್ಲೀನ್ ಹೇಳ್ತೇವೆ ವಾಕ್ಯ. ಕರ್ತನಲ್ಲಿ ಪ್ರಿಯ ಸಭೆ, ಅದರಿಂದ ಸಭೆ ಏನ್ರಿ ಕ್ರಿಸ್ತನ ಮುಖ್ಯವಾಗಿ ನೋಡೋದು ಈ ಒಂದು ಶರೀರದಲ್ಲಿ. ಯಾವಾಗ ಅಂದ್ರೆ ಆತ್ಮಿಕ ಶರೀರದಲ್ಲಿ ಮಾತ್ರ. ಮಾನಸಿಕ ಶರೀರ ಯಾರು ನೋಡಕ್ ಸಾಧ್ಯ ಇಲ್ಲ ರೀ. ನೋಡಿದ್ರೆ ಕಣ್ಗಳೇನಾಗ್ಬಿಡ್ತವೆ, ಒಟ್ಟೋಗ್ಬಿಡ್ತವೆ. ಅದಕ್ಕೆ ಅಪೊಸ್ತಲ ಪೌಲ್ ಕಣ್ಗಳೇನಾಗ್ಬಿಡ್ತಾವ, ಒಟ್ಟೋಗ್ಬಿಡ್ತು ಅದರ. ಅದಕ್ಕೆ ಹೇಳ್ತಾರೆ, ಬಂದ್ಬಿಟ್ಟು ಪ್ರಾರ್ಥನೆ ಮಾಡಿದವಾಗ ಕಣ್ಣು ಸ್ವಲ್ಪ ಬರ್ತಾರೆ, ಪೂರ್ತಿಯಾಗಿ ಏನಾಗಿಲ್ಲ, ಪೂರ್ತಿ ಕಣ್ಣು ಬರಲಿಲ್ಲ. ಅದಕ್ಕೆ ಅಪೊಸ್ತಲ ಪೌಲ್ ಕ್ರಿಸ್ತನ ಹೆಂಗತ ನೋಡಿದ್ರು ಅಂತ ಹೇಳ್ತಾರೆ ಏನ್ರಿ, ಆತ್ಮೀಕ ಶರೀರದಲ್ಲಿ ಹುಟ್ಟೋದಕ್ಕಿಂತ ಮುಂಚೆ ನಾನು ನೋಡಿದೆ ಅಂತ ಹೇಳ್ತಾರೆ. ದಿನ ತುಂಬಿದವನ ಏನ್ರಿ, ದಿನ ತುಂಬದೆ ಹುಟ್ಟಿದವನ್ ತರ ನಾನು ಕ್ರಿಸ್ತನ ಏನ್ ಮಾಡಿದೆ, ನೋಡ್ದೆ ಅಂತ ಹೇಳ್ತಾರೆ ವಾಕ್ಯ. ಓದಿದ್ರಾ? 1 Corinthians 15:8. 1 ಕೊರಿಂಥ 15:8 ಹೋದ್ರಿ ಯಾರಾದ್ರ? 1 ಕೊರಿಂಥ 15:8. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ಕಟ್ಟ ಕಡೆ ಇದೇ ಲಾಸ್ಟ್. ಈ ತರ ಮಹಿಮೇಶ್ವರದಲ್ಲಿ ಇವರೇ ಫಸ್ಟ್ ನೋಡೋದು, ಇವರೇ ಲಾಸ್ಟ್ ರೀ. ಹೆಂಗ್ ನೋಡುತ್ತೆ? ದಿನ ತುಂಬದೆ ಹುಟ್ಟಿದವನು. ಒಂದ್ ಮಗು ಹುಟ್ಟಬೇಕಾದ್ರೆ ಎಷ್ಟು ತಿಂಗಳಿರ್ಬೇಕು ತಾಯಿ ಗರ್ಭದಲ್ಲಿ? 9 ತಿಂಗಳು. 9 ತಿಂಗಳಿಗಿಂತ ಮುಂಚೆ ಹುಟ್ಬಿಟ್ರೆ ದಿನ ತುಂಬದೆ ಹುಟ್ಟಿದವಂತರ ಅಂತ ಹೇಳೋದು. ಕರೆಕ್ಟಾ? ಇವಾಗ ನಾವೆಲ್ಲ ಏನಾಗಿದೆ, ಪವಿತ್ರ ಆತ್ಮನ ಗರ್ಭಧಾರಣೆ ಆಗಿದ್ರಿ. ನಾವು ಪವಿತ್ರ ಆತ್ಮದಲ್ಲಿ ಆತ್ಮಿಕ ವಿಷಯದಲ್ಲಿ ಹುಟ್ಟೋದು ಯಾವಾಗ? ನಮ್ಮ ಮರಣದ ನಂತರ. ಅದರ ಅವಾಗ ಕ್ರಿಸ್ತನ್ ಏನ್ ಮಾಡೋದು? ಆತ್ಮಿಕ ವಿಷಯ ಮುಖಾಮುಖವಾಗಿ ನಾವೇನ್ ಮಾಡೋದು? ನೋಡೋದು. ಅದಕ್ಕಿಂತ ಮುಂಚೆ, ಆ ದಿನಗಳು ತುಂಬೋದಕ್ಕಿಂತ ಮುಂಚೆನೆ, ಸಾವಕ್ಕಿಂತ ಮುಂಚೆನೆ, ಮರಣಕ್ಕಿಂತ ಮುಂಚೆನೆ ಅಪೊಸ್ತಲ ಪೌಲು ಜೀವಂತವಾಗಿರ್ಬೇಕು ಕ್ರಿಸ್ತನ್ ನೋಡಿದ್ರಂತೆ. ಅದಕ್ಕೆ ಅವ್ರ ಕಣ್ಗಳೇನಾಯ್ತು, ಕುರುಡಾಗಿದ್ದು. ಇದೆಲ್ಲ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಯೇಸು ಕ್ರಿಸ್ತ ಪುನರುತ್ಥಾನನಾಗಿದ್ದ ಮಾಂಸಿಕ ಶರೀರ ಅಲ್ಲ, ಆತ್ಮಿಕ ಶರೀರದಲ್ಲಿ ಏನಾಗಿದೆ ಕ್ರಿಸ್ತ ನೀವು ಪುನರುತ್ಥಾನವಾಗಿದೆ. ಎಂತ ಆತ್ಮಿಕ ಶರೀರ? ಮಹಿಮೆಯ ಶರೀರ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ವಾಕ್ಯ ಓದ ನೋಡಿ. ಅಪೊಸ್ತಲ ಪೌಲ್ ಹೇಳ್ತಾರೆ 2 ಕೊರಿಂಥ 5ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ. 2 ಕೊರಿಂಥ 5:16. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿಯೂ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳ್ಕೊಳ್ಳುವುದಿಲ್ಲ. ಫಸ್ಟ್ ತಿಳ್ಕೊಂಡಿದ್ರಿ, ಇದನ್ನ ತಿಳ್ಕೊಂಡಿದ್ರಿ, ಅದು ಇನ್ಮೇಲೆ ತಿಳ್ಕೊಳ್ಳೋದು. ಯಾಕಂದ್ರೆ ಯೇಸು ಕ್ರಿಸ್ತ ಮಹಿಮೆ ಶರೀರದಲ್ಲಿದ್ದಾರೆ. ಸತ್ಯ ಪುನರುತ್ಥಾನವಾಗಿ ಪ್ರಾಣ ಒಪ್ಪಿಸ್ಕೊಟ್ಟಿರಿ. ಇವತ್ತು ಆತ್ಮಿಕ ಶರೀರ ಇರ್ಬೇಕಾದ್ರೆ ಕ್ರಿಸ್ತನ ಆತ ನಾವು ತಿಳ್ಕೊಳೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಯೇಸು ಕ್ರಿಸ್ತು ಹೇಳಿದ್ರು, ಹೆಂಗ್ ಗೊತ್ತ ಹೇಳಿದ್ದು? ಇನ್ ಮುಂದೆ ಲೋಕ ನನ್ನ ಯಾವತ್ತೂ ನೋಡಲ್ಲ. ಅರ್ಥ ಆಯ್ತಾ? ಯಾಕೆ? ಯೇಸು ಕ್ರಿಸ್ತ ಇರೋದು ಎಂತ ಶರೀರ? ಮಾಂಸಿಕ ಶರೀರನ ಆತ್ಮಿಕ ಶರೀರನ? ಇವಾಗಿರೋದು ಯೇಸು ಕ್ರಿಸ್ತ ಇವತ್ತು ಯೇಸು ಕ್ರಿಸ್ತ ಇರೋದು ಆತ್ಮಿಕ ಶರೀರ. ಅದರಿಂದ ಕ್ರಿಸ್ತನ ಆತ್ಮಿಕ ಶರೀರ ಅಂತ ಎಲ್ಲಾ ಒಂದು ಮನುಷ್ಯರು, ಮಾಂಸದಂತ ಮನುಷ್ಯರು ನೋಡಕ್ ಸಾಧ್ಯ ಇಲ್ಲ ಅಲ್ವರ. ಇವಾಗ ನೋಡ್ರಿ, ವಾಕ್ಯ ಓದ್ಬಿಡ ಇನ್ನೊಂದ್ಸತಿ ಇಲ್ಲಿ ಓದಿ ಬಿಡ್ತಾರೆ. ಯೋಹಾನ 14:19 ಓದಿ ಬಿಡ್ತಾರೆ. ಯಾವ್ದು? ಜಾನ್ 14:19 ಓದಿ ಬಿಡ್ತಾರೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಜೀವಿಸುವುದರಿಂದ ನೀವು ಸಹ ಜೀವಿಸುವಿರಿ. ಅಂಡರ್ಲೈನ್ ಮಾಡ್ಕೊಳ್ರಿ. ಯಾಕೆ ನೀವು ಮಾಡ್ತಾ ನೋಡ್ತೀರಾ? ನಾನು ಯಾವ ತರ ಜೀವಿಸ್ತಾ ಇದ್ದೀನೋ ಅದೇ ತರ ನೀವು ಆತ್ಮಿಕ ಶರೀರ ಜೀವಿಸ್ಬೇಕಾದ್ರೆ ನೀವು ಮಾತ್ರ ನೋಡಕ್ ಸಾಧ್ಯ, ಹೊರತು ಲೋಕ ನೋಡಕ್ ಸಾಧ್ಯ ಇಲ್ಲ. ನೋಡಿ ಎಷ್ಟು ಕ್ಲೀನ್ ವಾಕ್ಯನ. ಅದಕ್ಕೆ ರೀ ಸೂಕ್ಷ್ಮ ಓದ್ಬೇಕು, ಅರ್ಥ ಮಾಡ್ಕೊಬೇಕು, ಸ್ಟಡಿಗಳಿಗೆ ಅಟೆಂಡ್ ಆಗ್ಬೇಕ್ರಿ. ಎಷ್ಟು ಕ್ಲೀನ್ ಆಗಿ ನೋಡಿ. ಯೇಸು ಕ್ರಿಸ್ತ ಹೇಳ್ತಾರೆ, ವಾಟ್ ಈಸ್ ದ ರೀಸನ್? ನೀವ್ ಮಾತ್ರ ಯಾಕಪ್ಪ ನೋಡ್ತೀರ, ಲೋಕ ಯಾಕೆ ನೋಡಕ್ ಸಾಧ್ಯ ಇಲ್ಲ ಅಂತಂದ್ರೆ,
ನೀವು ನಂತರನೇ ಆತ್ಮಿಕ ಶರೀರದಲ್ಲಿ ಜೀವಿಸ್ತೀರಿ. ಅದನ್ನೇ 1 ಯೋಹಾನ 3:7 ಅಪೊಸ್ತಲ ಜಾನ್ ಹೇಳಿದ್ದು. ಮುಂದಕ್ಕೆ ಏನಾಗ್ತದೆ ನಾವು ಗೊತ್ತಿಲ್ಲ. ಅದೇ ಕ್ರಿಸ್ತನ್ ಬರ್ಬೇಕಾದ್ರೆ ಕ್ರಿಸ್ತನ್ ತರ ಮುಖಾಮುಖವಾಗಿ ನೋಡ್ಬೇಕು. ಆತ್ಮಿಕ ಶರೀರ ನಾವು ನೋಡ್ಬೋದು, ಬೇರೆಯವ್ರ ಲೋಕದಲ್ಲಿ ನೋಡಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇವಾಗ ಯೋಚನೆ ಮಾಡಿ, ಇವಾಗ ದೇವರು ನಮ್ಗೆಲ್ಲರಿಗೂ ಕಾವಲ್ ದೂತರನ್ನ ಕೊಟ್ಟಿದಾರ ಇಲ್ವಾ ಕಾಯ್ದಿಕ್ಕೆ? ಕೊಟ್ಟವ್ರೆ ಅಲ್ವರ? ಅವ್ರು ನಮ್ಮ ಪಕ್ಕದಲ್ಲೇ ಇರ್ತಾರೆ, ಕರೆಕ್ಟಾ? ನಮ್ ಕಣ್ ಕಾಣಿಸ್ತಾರ? ಕಾಣಿಸಲ್ಲ ಬ್ರದರ್. ಲೋಕದವ್ರಿಗೆಲ್ಲ ಗೊತ್ತಾ? ಲೋಕದವ್ರಿಗೆಲ್ಲ ಕಾಣಿಸ್ತದ? ಕಾಣಿಸಲ್ಲ. ಯಾಕೆ? ಲೋಕದವ್ರಿಗೆ ಏನಿಲ್ಲ, ಅವ್ರಿಗೆ ಬಗ್ಗೆ ಗೊತ್ತೇ ಇಲ್ಲ. ಅವ್ರಿಗೆ ಆತ್ಮಿಕ ಶರೀರ ಅವ್ರಿಗೆ ಹೆಂಗ್ ಕಾಣಿಸ್ತದೆ ಅದರ? ಹಂಗಾದ್ರೆ ಇದೇ ತರ ರೀ ಕ್ರಿಸ್ತನ್ನ ಏನ್ರಿ, ನಾವು ಆತ್ಮಿಕ ಶರೀರ ಕ್ರಿಸ್ತನ್ನ ಏನ್ರಿ ಮಾಂಸಿಕ ಶರೀರದಲ್ಲಿ ಎದುರು ನೋಡಬಾರ್ದು. ಅರ್ಥ ಆಯ್ತರ? ಲೋಕದವ್ರು ಏನ್ರಿ ಆತ್ಮಿಕ ಶರೀರದಿಂದ ಕ್ರಿಸ್ತನ್ ಏನ್ ಮಾಡಕ್ ನೋಡೋದು, ಏನ್ ಮಾಡಕ್ ಸಾಧ್ಯ ಇಲ್ಲ, ನೋಡಕ್ಕೆ ಸಾಧ್ಯ ಇಲ್ಲ. ಅವ್ರ ಕಣ್ಗಳಿಗೆ ಕಾಣಿಸಲ್ಲ. ಎಲಿಯಾ ಏನ್ರಿ, ಸಾರಿ ಎಲೀಶಾ ಏನ್ ಮಾಡ್ತಾರೆ? ಎಲ್ಲಾ ಇಸ್ರೇಲ್ ಜನಗಳು ಮುತ್ತಿಗೆ ಹಾಕ್ಬಿಡ್ತಾರೆ ಅದರ, ಇಸ್ರೇಲ್ ಜನಗಳಿಗೆ ಒಂದು ಕೋಟೆಗೆ. ಅವಾಗ ಏನ್ ಹೇಳ್ತಾರೆ ಅವನು ಜೊತೆಗಿರೋನು, ಅಯ್ಯೋ ಅಷ್ಟೇ ಹೊಟ್ಟೋಗ್ಬಿಟ್ರೆ ನಮ್ ಕತೆ ಮುಗೀತು ಅಂತ ಹೇಳ್ತಾರೆ. ಅವಾಗ ಎಲೀಶಾ ಏನ್ ಹೇಳ್ತಾರೆ, ಎದುರು ಬೇಡ, ಅವ್ರ ಜೊತೆಗಿರೋರ್ಕಿಂತ ನಮ್ ಜೊತೆ ಇರೋರು ಏನ್ರಿ ಹೆಚ್ಚು ಅದರ. ಆಮೇಲೆ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಕಣ್ಗಳು ತೆರಿತಾ ನೋಡಿರ್ತೀರಿ, ಆಕಾಶ ಮಂಡಲ ಏನಿರ್ತಾರೆ ತ್ರಾಶ್ವಗಳು ಏನಿದೆ ದೇವತೆಗಳು ನಿಂತಿದ್ರು ಅಂತ ಹೇಳ್ತಾರೆ. ಆತ್ಮಿಕ ಕಣ್ಗಳನ್ನ ತೆರಿಬೇಕಾಗಿತ್ತು ಅಲ್ವರ? ಅದಕ್ಕೆ ಏನ್ರಿ ಆತ್ಮಿಕ ಶರೀರದಲ್ಲಿರೋರ್ನ ಈ ಒಂದು ಮನೆ ಕಣ್ಗಳು ನೋಡಕ್ ಸಾಧ್ಯ ಇಲ್ಲ ರೀ ನಾವು. ಅರ್ಥ ಆಯ್ತಾ? ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಇನ್ಮೇಲೆ ಲೋಕ ನಾನು ಯಾವತ್ತೇ ಮಾಡೋದಿಲ್ಲ, ನೋಡೋದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ನೋಡ್ತಾನೆ ಆತ್ಮಿಕ ಶರೀರ. ಸರಿ ಅದರ, ನಾವೇನ್ ಮಾಡೋಣ ಇವತ್ತಿಲ್ಲಿ ಸ್ಟಾಪ್ ಮಾಡೋಣ ಅದರ. ಹಂಗಿರ್ಬೇಕಾರೆ ಯೇಸು ಕ್ರಿಸ್ತ ತೋಮಗೆ ಏನ್ ಕಾಣಿಸ್ಕೊಂಡ್ರು? ಕರೆಕ್ಟಾ? ತೋಮಗೆ ಹೆಂಗ್ ಕಾಣಿಸ್ಕೊಂಡ್ರು ಅಂದ್ರ, ನನ್ನ ಒಂದು ಬೆಳ್ಳಲ್ಲಿ ಮಾಡು, ಪಕ್ಕಿಯಲ್ಲಿ ಕೈ ಬೆಳ್ಳಾಕ್ಬಿಟ್ಟು ನೋಡು, ಏನಂತಾರೆ ಇದು ನಾನೇ ಅಂತ ನೋಡು ಅಂತ ಹೇಳ್ತಾರೆ. ಅದೇಗೆ ಯೇಸು ಕ್ರಿಸ್ತ ಆತ್ಮಿಕ ಶರೀರದಲ್ಲಿ ನೋಡ್ತಾರ ಅಂದ್ರೆ, ಅಲ್ಲಿ ಮಾಂಸಿಕ ಶರೀರದಲ್ಲಿ ಬೆಳ್ಳಾಕ್ ನೋಡು ಅಂತ ಹೇಗೆ ಹೇಳಕ್ ಸಾಧ್ಯ? ಇದಕ್ಕೆ ಅರ್ಥ ಮುಂದಿನ ವಾರದಲ್ಲಿ ನಾವೇನ್ ಮಾಡೋಣ ನೋಡೋಣ. ಓಕೆನಾ? ಓಕೆನಾ? ಕ್ಲಿಯರಾ ಸೋದರಗಳೇ? ಮಿಸ್ ಮಾಡಿದ್ರೆ ಬನ್ನಿ, ಇದಕ್ಕಿರಂತ ಒಂದು ರಹಸ್ಯನ ನೆಕ್ಸ್ಟ್ ವೀಕ್ ಎಲ್ಲ ಮಾಡೋಣ, ತಿಳ್ಕೊಳ್ಳೋಣ. ಓಕೆನಾ? ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರ ಆಮೇಲೆ ಈ ಬೈಬಲ್ ಸ್ಟಡಿಗೆ ಜಾಯ್ನ್ ಆಗಬೇಕಾದ್ರೆ ಈ ಒಂದು ಏನು QR ಕೋಡ್ ಮುಖಾಂತರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಏನಾಯ್ತು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಫೋನ್ ನಂಬರ್ 8867768876. ಓಕೆನಾ? ಏನೋ ಕ್ವಶನ್ಸ್ ಏನೋ ಡೌಟ್ಸ್ ಇದ್ದಂತಂದ್ರೆ ನಾವೆಲ್ಲ ಇನ್ನೂ ಒಂದು 2-3 ಭಾಗಗಳಿದೆ, ಅದೆಲ್ಲ ಆಗಿದ್ಮೇಲೆ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಿಮ್ಗೆ ಏನೋ ಕ್ವಶನ್ಸ್ ಇದ್ರೆ ಧಾರಾಳವಾಗಿ ನೀವು ಏನು ಮಾಡೋದು, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ.